ಓಂ ಶಾಂತಿ. ಇವತ್ತಿನ ಮಹಾವಾಕ್ಯದಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ, ದಿನಾಂಕ 10/1/2024. मीठे बच्चे, अल्फ और बे बाप और वर्षा याद रहे तो खुशी का पार चढ़ रहेगा. यह बहुत सहज सेकंड की बात है. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಅಲ್ಫ್ ಔರ್ ಬೇ ಅಂದರೆ ತಂದೆ ಮತ್ತು ಆಸ್ತಿಯ ನೆನಪಿನಲ್ಲಿ ಇದ್ದಾಗ ಖುಷಿಯ ನಶೆ ಏರ್ತದೆ. ಇದು ಬಹಳ ಸಹಜವಾಗಿರುವಂತಹ ಸೆಕೆಂಡಿನ ಮಾತು ಅಂತಾರೆ ಬಾಬಾ. ಸಹಜವಾಗಿರುವಂತಹ ಸೆಕೆಂಡಿನ ಮಾತು ಅಂದರೆ ಬಾಬಾ ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಂದೆ ಮತ್ತು ಆಸ್ತಿಯ ನೆನಪಿನಲ್ಲಿರಿ, ಆಗ ಖುಷಿಯ ನಶೆ ಹೆಚ್ಚಾಗುತ್ತೆ. ಇದು ಬಹಳ ಸಹಜವಾಗಿರುವಂತಹ ಸೆಕೆಂಡಿನ ಮಾತು ಅಂತ ಬಾಬಾ ತಿಳಿಸ್ತಿದ್ದಾರೆ. ಪ್ರಶ್ನೆ, ಬೇಹಂತ್ ಖುಷಿ ಕಿನ್ ಬಚ್ಚೋं को रहेगी, ಸದಾ ಖುಷಿ ಕಾ ಪಾರ್ ಚढ़ ರಹೆ ಉಸ್ಕಾ ಸಾಧನ್ ಕ್ಯಾ ಹೈ. ಪ್ರಶ್ನೆಯಲ್ಲಿ ಬಾಬಾ ಕೇಳ್ತಾ ಇದ್ದಾರೆ, ಅಪರಿಮಿತವಾದಂಥ ಖುಷಿ ಯಾವ ಮಕ್ಕಳಿಗೆ ಇರುತ್ತೆ, ಸದಾ ಖುಷಿಯ ನಶೆ ಹೆಚ್ಚಾಗಲಿಕ್ಕೆ ಯಾವ ಸಾಧನೆ ಬೇಕು. ಅಪರಿಮಿತವಾದಂಥ ಖುಷಿ ಯಾವ ಮಕ್ಕಳಿಗಿರುತ್ತೆ, ಸದಾ ಆ ಖುಷಿಯ ನಶೆ ಹೆಚ್ಚಾಗಲಿಕ್ಕೆ ಸಾಧನೆ ಏನು. ಅದಕ್ಕೆ ಬಾಬಾ ಉತ್ತರದಲ್ಲಿ ತಿಳಿಸ್ತಾ ಇದ್ದಾರೆ, जो बच्चे आश्चर्य बनने का अभ्यास करते हैं, बाप जो सुनाते हैं उसको अच्छी रीति धारण कर दूसरों को कराते हैं, उन्हें बेहद खुशी रह सकती है. ಬಾಬಾ ಉತ್ತರದಲ್ಲಿ ತಿಳಿಸ್ತಾ ಇದ್ದಾರೆ, ಯಾವ ಮಕ್ಕಳು ಆಶ್ಚರ್ಯವಾಗುವಂತಹ ಅಭ್ಯಾಸ ಮಾಡ್ತಾರೆ, ಬಾಬಾ ಏನನ್ನು ತಿಳಿಸ್ತಾರೆ ಅದನ್ನು ಒಳ್ಳೆ ರೀತಿಯಲ್ಲಿ ಧಾರಣೆ ಮಾಡ್ಕೊಳ್ತಾರೆ ಮತ್ತು ಅದನ್ನು ಅನ್ಯರಿಗೆ ಧಾರಣೆಯನ್ನು ಮಾಡಿಸ್ತಾರೆ, ಅಂಥವರು ಅಪರಿಮಿತವಾದಂತಹ ಖುಷಿಯಲ್ಲಿರಲಿಕ್ಕೆ ಸಾಧ್ಯ ಅಂತಾರೆ ಬಾಬಾ. ಖುಷಿ ಕಾ ಪಾರ್ ಸದಾ ಚढ़ ರಹೆ, इसके लिए अविनाशी ज्ञान रत्नों का दान करते रहो, ಬಹುತೋಂ ಕಾ ಕಲ್ಯಾಣ ಕರೋ. ಬಾಬಾ ಹೇಳ್ತಿದ್ದಾರೆ, ಖುಷಿಯ ನಶೆ ಸದಾ ಹೇರಬೇಕು, ಸದಾ ಖುಷಿಯಲ್ಲಿ ಇರಬೇಕಾದ್ರೆ ಬಾಬಾ ಹೇಳ್ತಿದ್ದಾರೆ, ಅವಿನಾಶಿ ಜ್ಞಾನ ರತ್ನಗಳನ್ನು ನೀವೇನು ಮಾಡ್ತಾ ಹೋಗ್ರಿ, ದಾನ ಮಾಡ್ತಾ ಹೋಗ್ರಿ. ಬಾಬಾ ಏನು ನಮಗೆ ದಾನವಾಗಿ ಜ್ಞಾನವನ್ನು ಕೊಟ್ಟಿದ್ದಾರೆ ಅದನ್ನು ಅನ್ಯರಿಗೆ ದಾನ ಮಾಡ್ತಾ ಹೋಗ್ರಿ. ಬಹುತೋಂ ಕಾ ಕಲ್ಯಾಣ ಕರೋ, ಆ ಜ್ಞಾನ ರತ್ನಗಳನ್ನು ದಾನ ಮಾಡ್ತಾ ಅನೇಕ ಆತ್ಮಗಳ ಕಲ್ಯಾಣ ಮಾಡಿರಿ ಅಂತಾರೆ ಬಾಬಾ. सदा यह स्मृति रहे कि हम अभी खुशी और शांति की चोटी पर जा रहे तो खुशी रहेगी. ಬಾಬಾ ಹೇಳ್ತಾರೆ, ಸದಾ ಇದೇ ಸ್ಮೃತಿಯಲ್ಲಿರಬೇಕು ಅಂತಾರೆ ಬಾಬಾ. ಯಾವ ಸ್ಮೃತಿಯಲ್ಲಿ? ನಾವೀಗ ಸುಖ ಮತ್ತು ಶಾಂತಿಯ ಶಿಖರವನ್ನು ಹೇರ್ತಾ ಇದ್ದೀವಿ. ಯಾರಿಗೆ ಈ ಸ್ಮೃತಿ ಇರುತ್ತೋ ಅವರು ಸದಾ ಖುಷಿಯಲ್ಲಿರ್ತಾರೆ ಅಂತ ಬಾಬಾ ತಿಳಿಸ್ತಿದ್ದಾರೆ. ಓಂ ಶಾಂತಿ. बाप दादा का विचार है कि एक सेकंड में बच्चों से लिखकर लेवी की किसी की याद में बैठे हो. ಬಾಪ್ ದಾದರ ವಿಚಾರ ಆಗಿದೆ, ಒಂದೇ ಸೆಕೆಂಡ್ನಲ್ಲಿ ಮಕ್ಕಳಿಂದ ಬರೆಸ್ಕೊಳ್ಬೇಕು, ಯಾರ ನೆನಪಿನಲ್ಲಿ ಕುಳಿತುಕೊಂಡಿದ್ದೀವಿ. इस लिखने में कोई टाइम नहीं लगता है और एक सेकंड में लिखकर बाप को दिखा जाए. ಬಾಬಾ ಹೇಳ್ತಿದ್ರಿ, ಬರ್ಕೊಡೋದ್ರಲ್ಲಿ, ಯಾರು ನೆನಪಿನಲ್ಲಿ ಕುಳಿತುಕೊಂಡಿದ್ದೀವಿ ಅಂತ ಬರ್ಕೊಡೋದ್ರಲ್ಲಿ ಟೈಮೇ ಹಿಡಿಸಲ್ಲ ಅಂತಾರೆ ಬಾಬಾ. ಪ್ರತಿಯೊಬ್ಬರು ಒಂದೇ ಸೆಕೆಂಡ್ನಲ್ಲಿ ಏನು ಮಾಡ್ಬೋದು, ಬರೆದು ಬಾಬನಿಗೆ ತೋರಿಸ್ಬೋದು, ತಿಳಿಸ್ಬೋದು. ಸಬ್ನೆ ಲಿಖಕರ್ ಬಾಪ್ ಕೋ ದಿಖಾಯ, ಫಿರ್ ಬಾಬಾನೇ ಭೀ ಲಿಖಾ, ಬಾಬಾನೇ ಜೋ ಲಿಖಾ ಸೋ ಕೋಯಿ ನಹಿ ಲಿಖಾ. ಬಾಬಾ ಹೇಳ್ತಾರೆ, ಎಲ್ಲರೂ ಬಾಬನಿಗೆ ಏನು ಮಾಡಿದರು, ಬರೆದು ತೋರಿಸಿದ್ರು. ಬ್ರಹ್ಮ ಬಾಬನು ಬರೆದು ತೋರಿಸಿದ್ರು, ಆದರೆ ಬ್ರಹ್ಮ ಬಾಬಾ ಏನು ಬರೆದಿದ್ರು ಅದನ್ನು ಯಾರೂ ಸಹ ಬರೆದಿರಲಿಲ್ಲ ಅಂತಾರೆ ಬಾಬಾ. ಬಾಬಾನೇ ಲಿಖಾ ಅಲ್ಫ್ ಔರ್ ಬೇ ಕಿತನಾ ಸಹಜ ಹೇ. ಅಲ್ಲಿ ಬಾಬಾ ಬರೆದಿದ್ರು, ಬ್ರಹ್ಮ ಬಾಬಾ ಏನು, ತಂದೆ ಮತ್ತು ಆಸ್ತಿ. ಎಷ್ಟಲ್ಲ, ಒಂದೇ ಸೆಕೆಂಡಲ್ಲಿ ಎಷ್ಟು ಸಹಜವಾಗಿರುವಂಥದ್ದು. ಅಲ್ಫ್ ಮಾನ ಬಾಬಾ, ಬೇ ಮಾನ ಬಾದಶಾಹಿ. ಬಾಬಾ ಪಢಾತೆ ಹೇ ಔರ್ ತುಮ್ ರಾಜಾಯಿ ಪ್ರಾಪ್ತ ಕರ್ತೆ ಹೋ, ಅವ್ರು ಜಾಸ್ತಿ ಲಿಖನೆ ಕಿ ದರ್ಕಾರ ನಹಿ. ಬಾಬಾ ಹೇಳ್ತಿದ್ದಾರೆ, ಅಲ್ಫ್ ಅಂದರೆ ತಂದೆ, ಬೇ ಅಂದರೆ ಬಾದಶಾಹಿ ಆಸ್ತಿ. ಬಾಬಾ ಓದಿಸ್ತಾ ಇದ್ದಾರೆ, ಯಾವುದಕ್ಕೆ? ನಾ ಮಕ್ಕಳಿಗೆ ರಾಜ್ಯ ಪದವಿಯನ್ನು ಪ್ರಾಪ್ತಿ ಮಾಡಿಸ್ಲಿಕ್ಕೆ.
ಅಂದಾಗ ತಂದೆ ಮತ್ತು ಆಸ್ತಿ, ಇದರ ಜಾಸ್ತಿ ಬರೆಯುವ ಅವಶ್ಯಕತೆನೇ ಇಲ್ಲ. ತಂದೆ ಮತ್ತು ಆಸ್ತಿ. तुमने तो लिखने में 2 मिनट भी लगाया, अल्फ बे सेकंड के बात है. सन्यासी सिर्फ अल्प को याद करेंगे, तुमको बादशाही भी याद है. ಬಾಬಾ ಹೇಳ್ತಿದ್ದಾರೆ, ನೀವು ಇದರ ಬರೆಯೋದ್ರಲ್ಲಿ 2 ನಿಮಿಷ ಸಾಕು ಅಂತಾರೆ ಬಾಬಾ. ಏಕೆಂದರೆ ತಂದೆ ಮತ್ತು ಆಸ್ತಿ ಅಲ್ಲೇನಾಗಿದೆ, ಸೆಕೆಂಡಿನ ಮಾತು. ಸನ್ಯಾಸಿಗಳು ಕೇವಲ ತಂದೆಯನ್ನು ನೆನ್ಪು ಮಾಡ್ತಾರೆ. ನಾವು ತಂದೆಯನ್ನು ನೆನ್ಪು ಮಾಡ್ತಾ ಅವ್ರು ಕೊಡುವಂಥ ಆಸ್ತಿನೂ ನೆನ್ಪು ಮಾಡ್ತೀವಿ. याद की आदत बढ़ जाती है, बुद्धि में बैठता है तो खुशी का पार चढ़ रहता है. अल्फ का अर्थ कितना बड़ा हाईएस्ट चोटी है. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಿದ್ದಾರೆ. ಏನು ಹೇಳ್ತಿದ್ದಾರೆ? ಈಗ ನೋಡ್ರಿ, ಈಗ ತಂದೆಯನ್ನು ನೆನಪು ಮಾಡುವಂಥ ಅಭ್ಯಾಸವನ್ನು ಹಾಕ್ಕೋಬೇಕು ಅಂತಾರೆ ಬಾಬಾ. ಬುದ್ಧಿಯಲ್ಲಿ ಕುಳಿತುಕೋಬೇಕು. ಯಾವಾಗ ಬಾಬಾ ನೆನಪು ನಮ್ಮ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತೆ, ಆಗ ಖುಷಿಯ ನಶೆ ಏರ್ತದೆ ಅಂತಾರೆ ಬಾಬಾ. ಅಲ್ಫ್ ಅಂದರೆ ತಂದೆ ಅನ್ನೋದು ಗೊತ್ತಿದೆ. ಯಾರು ತಂದೆಯ ನೆನಪಿನಲ್ಲಿರ್ತಾರೆ ಅದು ಎಷ್ಟಾಗಿರುವಂತಹ ಏನಾಗಿದೆ, ಎತ್ತರವಾದಂಥ ಶಿಖರ. उससे ऊपर और कोई चीज़ ही नहीं, रहने का स्थान भी ऊंचे है. सेकेंड में मुक्ति जीवन मूर्ति का अर्थ भी कोई नहीं जानते. ಬಾಬಾ ಹೇಳ್ತಿದ್ದಾರೆ, ಪರಮಾತ್ಮ ಅನ್ನೋದು, ಪರಮಾತ್ಮನ ನೆನಪು ಇದೇನಾಗಿದೆ, ಅದಕ್ಕಿಂತ ಎತ್ತರವಾದಂಥ ಸ್ಥಾನ, ಅದಕ್ಕಿಂತ ಎತ್ತರವಾದಂಥದ್ದು, ಶ್ರೇಷ್ಠವಾದಂಥದ್ದು ಯಾವುದಿಲ್ಲ. ಪರಮಾತ್ಮ ಇರುವಂಥ ಸ್ಥಳ ಏನಾಗಿದೆ, ಸರ್ವಶ್ರೇಷ್ಠ ಆಗಿದೆ. ಹಾಗಾಗಿ ಸೆಕೆಂಡ್ನಲ್ಲಿ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಅರ್ಥವನ್ನು ಯಾರೂ ಸಹ ತಿಳ್ಕೊಂಡಿಲ್ಲ ಅಂತಾರೆ. ಉಸ್ಕಾ ಭಿ ಜರೂರ್ ಅರ್ಥ ಹೋಗಾ. ಬಚ್ಚಾ ಫೈದಾ ಹೋತಾ ಹೇ ತೋ लिखते हैं, इतने घंटे, इतना मिनट, इतने सेकेंड हुए, ಟಿಕ್ ಟಿಕ್ ಚಲ್ತೆ रहते हैं. ಬಾಬಾ ತಿಳಿಸ್ತಿದ್ದಾರೆ, ಈಗ ಅರ್ಥವಂತ ಅವಶ್ಯವಾಗಿರಬೇಕಲ್ವ. ಈಗ ಗಂಡು ಮಗುವಿಗೆ ಜನ್ಮ ಆಯಿತು ಅಥವಾ ಮಕ್ಕಳಿಗೆ ಜನ್ಮ ಆಯಿತು ಅಂದರೆ ಅಲ್ಲಿ ಬರೀತಾರಲ್ವ, ಇಷ್ಟು ಗಂಟೆಗೆ, ಇಷ್ಟು ನಿಮಿಷಕ್ಕೆ, ಇಷ್ಟು ಸೆಕೆಂಡಿಗೆ ಏನಾಯಿತು, ಜನ್ಮ ಆಯಿತು ಅಂತ. ಅದೇನಾಗುತ್ತೆ, ನಿಮಿಷ ಗಂಟೆ ಅಂತಂದರೆ ಅಲ್ಲೇನಾಯಿತು, ಟಿಕ್ ಟಿಕ್ ಅಂತ ಅಲ್ಲಿ ನಿಧಾನವಾಗಿ ನಡೀತಾ ಇರತ್ತೆ. ಟಿಕ್ ಹುವೆ ಅಲ್ಫ್ ಬೇ ಬಸ್ सेकेंड भी नहीं लगाता, कहने की दरकार नहीं, याद तो है ही, तुम बच्चों को इतनी अच्छी अवस्था होनी चाहिए. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದ್ದಾರೆ, ಈಗ 1 ಮಿನಿಟ್ ಅಂದರೆ ತಂದೆ ಮತ್ತು ಆಸ್ತಿ ಅನ್ನೋದು ಅಲ್ಲೇನಾಗೋದಿಲ್ಲ, 1 ಸೆಕೆಂಡು ಸಹ ಹಿಡಿಯೋದಿಲ್ಲ. ಹೇಳುವಂಥ ಅವಶ್ಯಕತೆಯೂ ಇಲ್ಲ. ಏಕೆಂದರೆ ತಂದೆ ಮತ್ತು ಆಸ್ತಿ ಅನ್ನೋದು ಇದೇನಾಗಿದೆ, ನೆನಪಾಗಿದೆ. ತಂದೆಯ ನೆನಪಿನಲ್ಲಿ, ಅವರು ಕೊಡುವಂಥ ಆಸ್ತಿಯ ನೆನಪಿನಿಂದ ನಾವು ಮಕ್ಕಳಿಗೆ ಏನು ಮಾಡಬೇಕು, ನಮ್ಮ ಅವಸ್ಥೆಯನ್ನು ಬಹಳ ಚೆನ್ನಾಗಿಟ್ಕೋಬೇಕು ಅಂತಾರೆ. ಪರಂತು ವಹ ತಬ್ ಹೋಂಗೆ ಜಬ್ ಯಾದ್ रहेगी, ಯಹ ಬೇಟೆ ಹೋ ತೋ ಬಾಪ್ ಅವ್ರ ರಾಜಾಯಿ ಯಾದ್ ರಹನಿ ಚಾಹಿಯೇ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದರೆ, ನಮ್ಮ ಅವಸ್ಥೆನ ಇಷ್ಟು ಶ್ರೇಷ್ಠವನ್ನಾಗಿ ಮಾಡ್ಕೋಬೇಕು. ಯಾವಾಗ ನಮಗೆ ಆ ಅವಸ್ಥೆ ಇರುತ್ತೆ, ಆಗ ನಮಗೆ ತಂದೆ ನೆನಪಿರುತ್ತೆ. ಅದಕ್ಕೆ ನೀವಿಲ್ಲಿ ಕುಳಿತಾಗ ತಂದೆ ಮತ್ತು ಏನಿರಬೇಕು, ಆಸ್ತಿಯ ನೆನಪಿರಬೇಕು ಅಂತಾರೆ. ಬುದ್ಧಿ ದೇಖ್ತಿ ಹೇ ಜಿಸ್ಕೋ ದಿವ್ಯ ದೃಷ್ಟಿ ಕಹಾ ಜಾತಾ ಹೇ, ಆತ್ಮ ಭಿ ದೇಖ್ತಿ ಹೇ, ಬಾಪ್ ಕೋ ಆತ್ಮ ಹಿ ಯಾದ್ ಕರ್ತಿ ಹೋಗಿ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದರೆ, ಬುದ್ಧಿಯಿಂದ ನೋಡ್ತೀವಲ್ವ, ಅದಕ್ಕೆ ಹೇಳಲಾಗುತ್ತೆ ದಿವ್ಯ ದೃಷ್ಟಿ ಅಂತ. ಈಗ ಆತ್ಮನ ಏನು ಮಾಡುತ್ತೆ, ನೋಡುತ್ತೆ. ಯಾರನ್ನು ನೋಡ್ತೀವಿ ನಾವು, ತಂದೆಯನ್ನು ನೋಡ್ತೀವಿ. ತಂದೆಯನ್ನು ನಾವೆಲ್ಲ ಆತ್ಮಗಳು ನೆನ್ಪು ಮಾಡ್ಕೊಳ್ತೀವಲ್ವ. ತುಮ್ ಹಿ ಬಾಪು ಕೋ ಯಾದ್ ಕರೋ ತೋ ರಾಜಾಯಿ ಇಕಟ್ಟೆ ಯಾದ್ ಆ ಜಾಯಿಗೆ. ಈಗ ನಾವು ತಂದೆಯನ್ನು ನೆನ್ಪು ಮಾಡ್ತೀವಿ, ನಾವೆಲ್ಲ ಆತ್ಮಗಳ ತಂದೆ ಪರಮಾತ್ಮ ಅನ್ನೋದು ಸ್ಮೃತಿ ಇತ್ತು ಅಂದರೆ ಅವರು ಕೊಡುವಂತಹ ರಾಜ್ಯನ ನಮಗೇನಾಗುತ್ತೆ, ಪದವಿಯು ನೆನಪಿಗೆ ಜೊತೆಯಲ್ಲೇ ಬರುತ್ತೆ. कितनी देरी लगाते, यह भी याद में बैठेंगे तो बहुत गदगद हो जाएगी. बाबा भी इस खुशी में बैठे हैं, बाप को यहाँ की कोई बात याद नहीं, बाबा याद करते वहाँ की बातें. बाप और राजाई जैसे कि दर पर खड़े हैं. बाप कहते हैं, तुम बच्चों के लिए राजाई ले आया हूँ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಿದ್ದಾರೆ,
ಇಲ್ಲಿ ನಾವು ಬಾಬಾನ ನೆನ್ಪು ಮಾಡೋದ್ರಲ್ಲಿ ಏನಾಗಬಾರ್ದು, ತಡ ಆಗಬಾರ್ದು. ಆದರೆ ನಾವು ತಂದೆ ನೆನ್ಪು ಮಾಡೋದ್ರಲ್ಲಿ ಏನು ಮಾಡ್ತಿರ್ತೀವಿ, ಎಷ್ಟು ನಿಧಾನ ಮಾಡ್ತಿರ್ತೀವಿ. ಇಲ್ಲಿ ತಂದೆ ನೆನಪಿನಲ್ಲಿ ಕುಳಿತಾಗ ನಮ್ಮ ಅವಸ್ಥೆ ಹೇಗಾಗಿರಬೇಕು, ಗದ್ಗದ್ದಾಗಿರಬೇಕು ಅಂತಾರೆ ಬಾಬಾ. ಅಂದರೆ ತಂದೆ ನೆನಪಿನಲ್ಲಿ ನಾವು ಕುಳಿತಾಗ ಅವಾಗ ಖುಷಿನೇ ಇರುತ್ತೆ. ಅದಕ್ಕೆ ಬಾಬಾ ನಮ್ಮ ಮಕ್ಕಳು ಹೇಳ್ತಾರೆ, ಯಾರು ತಂದೆ ನೆನಪಿನಲ್ಲಿ ಇಷ್ಟು ಮಸ್ತರಾಗಿರ್ತಾರೆ ಆಗ ಅಂತಹ ಮಕ್ಕಳನ್ನು ನೋಡಿದಾಗ ಬಾಬನಿಗೆ ಏನಾಗುತ್ತೆ, ಖುಷಿಯಾಗುತ್ತೆ. ಬಾಬನು ಸಹ ಖುಷಿಯಲ್ಲಿ ಕುಳಿತಿರ್ತಾರೆ. ಅದಕ್ಕೆ ತಂದೆಯನ್ನು ನಾವಿಲ್ಲಿ ನೆನಪೇ ಮಾಡಿಲ್ಲ ಅಂತಂದರೆ, ಅದಕ್ಕೆ ಬಾಬನನ್ನು ನೆನಪು ಮಾಡುವಂತಹ ಮಾತಿದಾಗಿದೆ. ತಂದೆ ಮತ್ತು ಆಸ್ತಿ ಎರಡು ಈಗ ನಮ್ಮ ಸಮ್ಮುಖದಲ್ಲೇ ಇದೆ. ಬಾಬ್ ಕಹತೆ ತುಮ್ ಬಚ್ಚೋಂ ಕೆ ಲಿಯೆ ರಾಜಾಯಿ ಲೇ ಆಯಾ ಹೂಂ. ಬಾಬಾ ಹೇಳ್ತಿದ್ದಾರೆ, ನಾನು ನಿಮ್ಮ ಮಕ್ಕಳಿಗಾಗಿ ಏನು ತಂದಿದ್ದೀನಿ, ರಾಜ್ಯ ಭಾಗ್ಯದ ಆಸ್ತಿಯನ್ನು ನಾನು ತೆಗೆದುಕೊಂಬಂದಿದ್ದೀನಿ. ಬಾಬಾ ಹೇಳ್ತಿರ್ತಾರಲ್ವ, ನನ್ನ ಮಕ್ಕಳಿಗಾಗಿ ಅಂಗೈಯಲ್ಲಿ ಏನು ತಂದಿದ್ದೀನಿ, ಆಸ್ತಿಯನ್ನು ತೆಗೆದುಕೊಂಬಂದಿದ್ದೀನಿ, ಉಡುಗೊರೆಯನ್ನು ತಂದಿದ್ದೀನಿ ಅಂತ. ಇವತ್ತು ಬಾಬಾ ಹೇಳ್ತಿದ್ದಾರೆ, ನಿಮ್ಮ ಮಕ್ಕಳಿಗಾಗಿ ನಾನು ರಾಜ್ಯ ಭಾಗ್ಯವನ್ನೇ ತೆಗೆದುಕೊಂಬಂದಿದ್ದೀನಿ. ತುಮ್ ಸಿರ್ಫ್ ಯಾದ್ ನಹಿ ಕರ್ತೆ इसलिए खुशी नहीं ठहरते, तुम उड़ते बैठते अपने को आत्मा समझो और मुझे बाप और वर्षा को याद करो. ಬಾಬಾ ಹೇಳ್ತಿದ್ದಾರೆ, ನಾನು ನಿಮ್ಮ ಮಕ್ಕಳಿಗಾಗಿ ರಾಜ್ಯ ಭಾಗ್ಯವನ್ನು ತೆಗೆದುಕೊಂಬಂದಿದ್ದೀನಿ ಅಂದಾಗ ಕೇವಲ ನೀವು ನೆನಪು ಮಾಡಲಿಕ್ಕಾಗೋದಿಲ್ವಾ, ನೆನಪು ಮಾಡಿಲ್ಲ ಅಂದರೆ ಅಲ್ಲಿ ಖುಷಿನೂ ಸಹ ಇರೋದಿಲ್ಲ ಅಂತಾರೆ ಬಾಬಾ. ಅದಕ್ಕಾಗಿ ತಾವು ಎದ್ದೇಳ್ತಾ ಕುಳಿತುಕೊಳ್ತಾ ನಡೀತಾ ತಿರುಗಾಡ್ತಾ ತಮ್ಮನ್ನು ಆತ್ಮ ಅಂತ ತಿಳಿದು ತಂದೆ ನೆನಪು ಮಾಡ್ರಿ ಮತ್ತು ಆಸ್ತಿಯನ್ನು ನೆನಪು ಮಾಡ್ರಿ ಅಂತಾರೆ ಬಾಬಾ. ಕಿತ್ನಾ ऊंच स्थान है जहाँ तुम रहते हो, दुनिया थोड़ी ही जानते हैं, मनुष्य मुक्ति में जाने के लिए कितना माता मरते हैं. ಬಾಬಾ ಹೇಳ್ತಿದ್ದಾರೆ, ನೋಡ್ರಿ ತಂದೆ ಎಷ್ಟು ಶ್ರೇಷ್ಠ, ಆ ಸ್ಥಾನವೂ ಸಹ ಎಷ್ಟು ಶ್ರೇಷ್ಠವಾಗಿದೆ. ನಾವೆಲ್ಲ ಆತ್ಮಗಳಲ್ಲಿ ಇರ್ತೀವಿ. ಜಗತ್ತಿನವರಿಗೆ ಗೊತ್ತಿದೆನಾ ಆತ್ಮಗಳ ನಿವಾಸ ಸ್ಥಾನ ಯಾವುದು, ಅದು ಎಂತಹ ಸ್ಥಾನ ಅಂತೇಳಿ. ಅದಕ್ಕೆ ಮನುಷ್ಯರು ಮುಕ್ತಿಗೆ ಹೋಗ್ಲಿಕ್ಕಾಗಿ ಎಷ್ಟೊಂದೆಲ್ಲ ಏನು ಮಾಡ್ತಾರೆ, ತಲೆಯನ್ನು ಕೆಡಿಸ್ಕೊಳ್ತಾರೆ. ಅಭಿ ಮುಕ್ತಿಧಾಮ್ ಕಹಾ ಹೇ, ಹಾಗಾದರೆ ಈಗ ಮುಕ್ತಿಧಾಮ ಎಲ್ಲಿದೆ? ಹಾಗಾದರೆ ತುಮ್ ಸಮझते हो आत्मा तो रॉकेट है, वे लोग चंद तक जाते हैं, फिर है फ्लोर, तुम तो फ्लोर से भी बहुत ऊंच जाते हो. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಈಗ ಮುಕ್ತಿಧಾಮ ಎಲ್ಲಿದೆ ಅನ್ನೋದನ್ನು ತಿಳ್ಕೊಂಡಿದ್ದೀರಲ್ಲ, ತಮಗೆ ಗೊತ್ತಿದೆ. ಆತ್ಮ ಏನಾಗಿದೆ, ರಾಕೆಟ್. ಒಂದೇ ಕ್ಷಣದಲ್ಲಿ ಈಗ ನೋಡ್ರಿ ಜನರೆಲ್ಲ ಏನು ಮಾಡ್ತಾರೆ, ರಾಕೆಟ್ ಅಂತಂದರೆ ಚಂದ್ರಲೋಕ ತನಕ ಹೋಗ್ತಾರೆ. ಫ್ಲೋರ್ ಅದು. ಈಗ ನಿಮ್ಮದು ಫ್ಲೋರ್ ಇದೆ, ತಮ್ಮ ಫ್ಲೋರ್ ಏನಾಗಿದೆ, ಬಹಳ ಶ್ರೇಷ್ಠವಾಗಿರುವಂಥದ್ದು. ಚಂದ್ರಮ್ ತೋ ಇಸ್ ದುನಿಯಾ ಕಾ ಹೇ, ಕಹಾ ಜಾತಾ ಹೇ ಸೂರ್ಯ ಚಂದ್ರ ಸೇ ಪರೆ, आवाज़ से भी परे, इस शरीर को छोड़ देना है, तुम आते हो ಸ್ವೀಟ್ ಸೈಲೆನ್ಸ್ ಹೋಮಸೆ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ನಿಮ್ಮದು ಏನಾಗಿದೆ, ಫ್ಲೋರ್ ಆಗಿದೆ. ಫ್ಲೋರ್ ಅಂತಂದರೆ ನಿಮ್ಮದು ಬಹಳ ಶ್ರೇಷ್ಠವಾಗಿರುವಂಥದ್ದು ಅಂತಾರೆ ಬಾಬಾ. ಜಗತ್ತಿನವ್ರದ್ದು ಚಂದ್ರಮ ಅಂತಂದರೆ ಈ ಜಗತ್ತಿಂದೆ. ಆದರೆ ಹೇಳಲಾಗುತ್ತೆ ನಮ್ಮದು ಫ್ಲೋರ್ ಯಾವುದು, ಸೂರ್ಯ ಚಂದ್ರ ನಕ್ಷತ್ರಗಳನ್ನು ದಾಟಿ ಶಬ್ದದಿಂದ ಭಿನ್ನವಾಗಿರುವಂಥದ್ದು. ಅಲ್ಲಿಗೆ ಹೋಗಬೇಕಂದ್ರೆ ಈ ಶರೀರವನ್ನು ತಗೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಈ ಶರೀರವನ್ನು ಇಲ್ಲೇ ಬಿಟ್ಟು ಹೋಗಬೇಕು. ತುಮ್ ಆತೆ ಹೋ ಸ್ವೀಟ್ ಸೈಲೆನ್ಸ್ ಓಮಸೆ. ನಾವೆಲ್ಲ ಬರೋದು ಎಲ್ಲಿಂದ ಬರ್ತೀವಿ, ಮಧುರವಾದಂತಹ ಶಾಂತಿಧಾಮದಿಂದ ಇಲ್ಲಿಗೆ ಬರ್ತೀವಿ. ಆನೆ ಜಾನೆ ಮೇ ಟೈಮ್ ನಹಿ ಲಗಾತ. ಪರಮಧಾಮದಿಂದ ಇಲ್ಲಿ ಬರೋದು, ಇಲ್ಲಿಂದ ಪರಮಧಾಮಕ್ಕೆ ಹೋಗೋದು ಟೈಮೇ ಹಿಡಿಸೋದಿಲ್ಲ. ಒಂದೇ ಸೆಕೆಂಡಲ್ಲಿ ಏನು ಮಾಡ್ಬೋದು, ಹೋಗ್ಬೋದು ಬರ್ಬೋದು. ಅಪ್ಪನ ಗರ್ ಹೇ ಯಹ ತೋ ಕಹ ಬಿ ಜಾವು. ಏಕೆಂದರೆ ಅದು ನಮ್ಮ ಮಧುರವನ ಮನೆ, ಶಾಂತಿಧಾಮ, ನಾವೆಲ್ಲ ಆತ್ಮಗಳ ಮನೆಯಾಗಿದೆ. ಯಹ ತೋ ಕಹ ಬಿ ಜಾವು, ನೀವಿಲ್ಲೆಲ್ಲೇ ಹೋಗಲಿ. ತೋ ಟೈಮ್ ಲಗ್ತಾ ಹೇ. ಈಗ ನೋಡ್ರಿ, ಇಲ್ಲಿಂದ ಒಂದು ಹೇರಕ್ಕೆ ಹೋಗಬೇಕು, ಒಂದು ಊರಿಗೆ ಹೋಗಬೇಕು, ಅಥವಾ ಎಲ್ಲೇ ಹೋಗಬೇಕಂದ್ರೆ ಟೈಮ್ ಅಂತ ಹಿಡಿಯುತ್ತೆ. ಆತ್ಮ ಶರೀರ छोड़ते हैं तो एक सेकंड में कहाँ चले जाते हैं. ಆದರೆ ಆತ್ಮ ಈ ಶರೀರವನ್ನು ಬಿಡ್ತು ಅಂದರೆ ಒಂದೇ ಸೆಕೆಂಡ್ನಲ್ಲಿ ಏನು ಮಾಡ್ಬೋದು, ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಆದರೆ ಈ ಶರೀರದಿಂದ ಎಲ್ಲೇ ಹೋಗಬೇಕಂದ್ರೆ ಏನಾಗುತ್ತೆ, ಎಷ್ಟು ಲೇಟ್ ಆಗುತ್ತಲ್ವ. ಏಕ್ ಶರೀರ छोड़ दूसरों में जाकर प्रवेश करते हैं. ಆತ್ಮ
ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರದಲ್ಲಿ ಹೋಗಿ ಏನು ಮಾಡುತ್ತೆ, ಪ್ರವೇಶ ಮಾಡುತ್ತೆ. ಅದು ಒಂದೇ ಸೆಕೆಂಡು ಅಂತಾರೆ ಬಾಬಾ. तो अपने को आत्मा समझना है. तुम बहुत ऊंच चोटी पर जाते हो. मनुष्य शांति चाहते हैं. शांति का हाईएस्ट चोटी है निराकार दुनिया और सुख की भी हाईएಸ್ಟ್ ಚೋಟಿ है ಸ್ವರ್ಗ. ಬಾಬಾ ಹೇಳ್ತಿದ್ದಾರೆ, ಈಗ ತಮ್ಮನ್ನು ತಾವು ಆತ್ಮ ಅಂತ ತಿಳ್ಕೋಬೇಕು. ಏಕೆಂದರೆ ತಾವು ಬಹಳ ಶ್ರೇಷ್ಠವಾದಂತಹ ಶಿಖರದಲ್ಲಿ ಹೋಗುವಂಥವರಾಗಿದ್ದೀರಿ. ಏಕೆಂದರೆ ಜನರು, ಮನುಷ್ಯರೆಲ್ಲ ಜೀವನದಲ್ಲಿ ಏನು ಬಯಸ್ತಾರೆ, ಶಾಂತಿ ಬೇಕು ಅಂತ. ಶಾಂತಿ ಅಂದರೆ ಏನಾಗಿದೆ, ಬಹಳ ಹೈಯೆಸ್ಟ್ ಆಗಿರುವಂಥದ್ದು, ಎತ್ತರವಾದಂಥ ಶಿಖರ ಅಂದರೆ ನಿರಾಕಾರ ಜಗತ್ತು, ನಾವು ಆತ್ಮಗಳ ನಿವಾಸ ಸ್ಥಾನ. ಅದಾದಮೇಲೆ ಯಾವುದು, ಸುಖಧಾಮ, ಸುಖ, ಅದು ಹೈಯೆಸ್ಟ್ ಆಗಿದೆ, ಅದು ಬಹಳ ಎತ್ತರವಾದಂಥದ್ದು, ಸ್ವರ್ಗ ಅಂತ ಹೇಳಲಾಗುತ್ತೆ. ಊಂಚಿತೆ ಊಂಚುಕು ಟವರ್ ಕಹ ಜಾತಾ ಹೇ. ಎತ್ತರಕ್ಕಿಂತ ಎತ್ತರ ಸರ್ವಶ್ರೇಷ್ಠವಾಗಿರುವಂಥದ್ದು ಟವರ್, ಶಕ್ತಿಯ ಶಿಖರ ಅಂತ ಹೇಳಲಾಗತ್ತೆ. ತುಮಾರ ಘರ್ ಭಿ ಕಿತ್ನಾ ಊಂಚ್ ಹೇ. ನಮ್ಮ ಮನೆ ಎಷ್ಟು ಶ್ರೇಷ್ಠವಾಗಿದೆ. ದುನಿಯಾ ವಾಲೆ ಕಭಿ ಇನ್ ಬಾತೋಂ ಪರ್ ಖ್ಯಾಯಲ್ ನಹಿ ಕರ್ತೆ. उनको यह बातें समझाने वाला कोई है नहीं. उसको कहा जाते हैं ಶಾಂತಿ ಕಾ ಟವರ್. ಬಾಬಾ ಹೇಳ್ತಿದ್ದಾರೆ, ನಾವೆಲ್ಲ ಆತ್ಮಗಳ ಮನೆ ಏನಾಗಿದೆ, ಶಾಂತಿಧಾಮ, ಬಹಳ ಶ್ರೇಷ್ಠವಾಗಿರುವಂಥದ್ದು. ನಮ್ಮ ತಂದೆನೂ ಸರ್ವಶ್ರೇಷ್ಠ ಆಗಿದ್ದಾರೆ. ಜಗತ್ತಿನವರಿಗೆ ಈ ಮಾತಿನ ಬಗ್ಗೆ ಯಾವುದೇ ವಿಚಾರಣೆ ಮಾಡೋದಿಲ್ಲ, ಗೊತ್ತೇ ಇಲ್ಲ ಅಂತಾರೆ. ಅದಕ್ಕೆ ಅವರಿಗೆ ಈ ಮಾತಿನ ಬಗ್ಗೆ ಏನು ಮಾಡಬೇಕು, ತಿಳಿಸ್ಕೊಡ್ಬೇಕು. ಯಾಕೆಂದರೆ ಅನ್ನೇ ಯಾರಿಗೂ ಸಹ ಈ ಮಾತಿನ ಬಗ್ಗೆ ಗೊತ್ತೇ ಇಲ್ಲ. ಅದಕ್ಕೆ ಹೇಳಲಾಗತ್ತೆ ಶಾಂತಿಯ ಶಿಖರ ಅಂತ ಹೇಳಿ. मनुष्य तो कहते रहते विश्व में शांति हो, परंतु इसका अर्थ नहीं जानते कि ಶಾಂತಿ ಕಹಾ ಹೇ. ಬಾಬಾ ಹೇಳ್ತಾರೆ, ಮನುಷ್ಯರೆಲ್ಲ ಹೇಳ್ತಾರೆ ವಿಶ್ವದಲ್ಲಿ ಶಾಂತಿ ಬೇಕು, ಬಹಳ ಶಾಂತಿ ಇದೆ, ದುಃಖ ಇದೆ ಅಂತ ಹೇಳಿ. ಶಾಂತಿಯ ಅರ್ಥವನ್ನು ತಿಳ್ಕೊಂಡಿಲ್ಲ. ಶಾಂತಿ ಅಂದರೆ ಎಲ್ಲಿದೆ, ಎಲ್ಲ ಹುಡುಕಿದರೆ ಸಿಗುವಂಥ ವಸ್ತುನ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯ ಲಕ್ಷ್ಮೀ ನಾರಾಯಣ ಸುಖ ಕಿ ಟವರ್ ಮೇ ಹೇ, ವ ಕೋಯಿ ಲೋಭ ಲಾಲ್ಚಾಲ್ ನಹಿ. वह कान पान बोल बड़ा रायल होता है और फिर सुख भी हाईएस्ट है. ಬಾಬಾನ ಮಕ್ಕಳಿಗೆ ತಿಳಿಸ್ತಿದ್ದಾರೆ. ಬಾಬಾ ಹೇಳ್ತಿದ್ದಾರೆ, ಮನುಷ್ಯರೆಲ್ಲ ಹೇಳ್ತಾರೆ ವಿಶ್ವದಲ್ಲಿ ಶಾಂತಿ ಬೇಕು ಅಂದರೆ, ಶಾಂತಿ ಅಂದರೆ ಏನು ಅರ್ಥ, ಅದು ಎಲ್ಲಿ ಸಿಗುತ್ತೆ, ಅದು ಹೆಂಗೆ ಅನ್ನೋದು ಯಾರಿಗೂ ಸಹ ಗೊತ್ತೇ ಇಲ್ಲ. ಅದಕ್ಕೆ ನೋಡ್ರಿ, ಲಕ್ಷ್ಮೀನಾರಾಯಣರು ಸುಖದಲ್ಲಿ ಇರ್ತಾರೆ. ಅವರಿಗೆ ಯಾವುದೇ ರೀತಿ ಏನಿಲ್ಲ, ಯಾವುದೇ ಲೋಭ ಆಸೆ ಅನ್ನೋದು ಅವ್ರಿಗಿರೋದಿಲ್ಲ. ಸತ್ಯುಗದಲ್ಲಿರುವಂತಹ ದೇವತೆಗಳಂದರೆ ಅವರ ಆಹಾರ ಪಾನಿ ಮಾತು ನಡವಳಿಕೆ ಬಹಳ ರಾಯಲ್ ಆಗಿರುತ್ತೆ. ಅದರಿಂದ ಆ ಸುಖ ಬಹಳ ಎತ್ತರವಾಗಿರುವಂಥದ್ದು, ಹೈಯೆಸ್ಟ್ ಆಗಿರುವಂಥದ್ದು ಅಂತಾರೆ. ಉನ್ಹೋं की महिमा देखो कितनी है, क्योंकि उन्होंने बहुत मेहनत की है. यह एक नहीं है, सारे माला बने हुए हैं. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಿದ್ದಾರೆ, ನೋಡ್ರಿ ಅವರ ಮಹಿಮೆ ಎಷ್ಟಿದೆ. ಯಾಕೆ ಅಂತಂದರೆ ಅವರು ಬಹಳಷ್ಟು ಏನು ಮಾಡಿದರು, ಪರಿಶ್ರಮ ಪಟ್ಟರು. ಅಂದರೆ ಒಂದರ ಮಾತಲ್ಲ, ಯಾರೆಲ್ಲ ಈ ಸಂಗಮ ಯುಗದಲ್ಲಿ ಪುರುಷಾರ್ಥವನ್ನು ಮಾಡ್ತಾರೆ, ಸರ್ವಿಸನ್ನು ಮಾಡ್ತಾರೆ, ಅವರ ಮಹಿಮೆಯನ್ನು ಸಹ ಮಾಡಲಾಗತ್ತಲ್ವ. ಕೊನೆಗೆ ಅವ್ರದ್ದೇ ಮನೆಯನ್ನು ಮಾಡಲಾಗತ್ತೆ. ವಾಸ್ತವ ಮೇ 9 ರತ್ನ ಗಾಯಿ ಹುವೆ, ಜರೂರ್ ಉನ್ಹೋನೆ ಗುಪ್ತ ಮೆಹನತ್ ಕಿ ಹೋಗಿ. ಬಾಪ್ ಅವ್ರ ವರ್ಷಕ್ಕೆ ಯಾದ್ ರಹೆ ತಬ್ ಹಿ ವಿಕರ್ ವಿನಾಶ್ ಹೋಗಿ. ಬಾಬಾ ಹೇಳ್ತಾರೆ, ವಾಸ್ತವದಲ್ಲಿ ಹೇಳಬೇಕಂದ್ರೆ 9 ರತ್ನಗಳದ್ದು ಗಾಯನದ್ದು ಬಹಳ ಇದೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅವಶ್ಯವಾಗಿ ಅವ್ರು ಏನು ಮಾಡಿದ್ದಾರೆ, ಗುಪ್ತವಾದಂಥ ಪರಿಶ್ರಮ ಪಟ್ಟಿದ್ದಾರೆ, ಅಂದ್ರಷ್ಟು ಪುರುಷಾರ್ಥ ಮಾಡಿದ್ದಾರೆ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡ್ತಾ ಹೋದಾಗ ವಿಕರ್ಮಗಳು ವಿನಾಶ ಆಗ್ತವೆ. ಪರಂತು ಮಾಯಾ ಯಾದ್ ಕರ್ನೆ ನಹಿ ದೇತಿ. कभी काम कभी क्रोध बहुत तूफान में लाते हैं. अपने नब्ज़ी देखनी है. नारद को भी कहा शक्ल देखो, तो वह अवस्था अभी आई नहीं, बनानी है. ಬಾಬಾ ಹೇಳ್ತಿದ್ದಾರೆ, ತಮ್ಮನ್ನು ಆತ್ಮ ಅಂತ ತಿಳಿದು ತಂದೆ ನೆನ್ಪು ಮಾಡ್ತಾ ಆ ಆಸ್ತಿಯನ್ನು ನೆನ್ಪು ಮಾಡ್ಕೋಬೇಕು ಅಂತಂದರೆ ಆಗ ಏನಾಗ್ತವೆ, ವಿಕರ್ಮ ವಿನಾಶ ಆಗ್ತವೆ. ಆದರೆ ಮಾಯೆ ನೆನ್ಪು ಮಾಡಲಿಕ್ಕೆ ಬಿಡೋದೇ ಇಲ್ಲ ಅಂತಾರೆ ಬಾಬಾ. ಕೆಲವರಿಗೆ ಕಾಮದ ಭೂತ, ಕೆಲವರಿಗೆ ಕ್ರೋಧದ ಭೂತ, ಈ ತಿರಿ ಭಾಳಷ್ಟು ಬಿರುಗಾಳಿಗಳನ್ನು ಮಾಯೆ ತರ್ತಾ ಇರುತ್ತೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ತಮ್ಮ ನಾಡಿಯನ್ನು ನೋಡ್ಕೊಡ್ರಿ. ಹೇಳಲಾಗುತ್ತಲ್ವ,
ನಾರದನ ಮುಖ ಏನು ಮಾಡು, ನಾರದನ ತನ್ನ ಮುಖವನ್ನು ನೋಡ್ಕೊ ಅಂತ ಹೇಳಲಾಗತ್ತಲ್ವ. ಅದಕ್ಕೆ ನಾವೇನು ಮಾಡಬೇಕು, ನಮ್ಮ ಜ್ಞಾನ ಎಂಬ ಕನ್ನಡಿಯಲ್ಲಿ ನಮ್ಮನ್ನು ನಾವು ನೋಡ್ಕೊಳ್ಬೇಕು ಅಂತಾರೆ ಬಾಬಾ. ತೋ ವಹ ಅವಸ್ಥಾ ಅಭಿ ನಹಿ ಬನಾನಿ ಹೇ, ಯಾಕೆಂದ್ರೂ ಆ ಅವಸ್ಥೆ ನಮ್ದು ಆಗಿಲ್ಲ, ಅದನ್ನು ಮಾಡ್ಕೊಳ್ಬೇಕಾಗಿದೆ. ಬಾಬಾ ಮಬ್ಜಡ್ ಜರೂರ್ ಬತಾಯಂಗೆ, अंदर में पुरुषार्थ करते रहो, आगे चलकर वह ಅವಸ್ಥಾ ತುಮಾರಿ ಹೋಗಿ. ಏಕೆಂದರೆ ಶಿವಬಾಬಾ ನಮಗೇನು ಮಾಡಿದ್ದಾರೆ, ಗುರು ಉದ್ದೇಶವನ್ನು ಕೊಟ್ಟಿದ್ದಾರೆ. ನಾವು ಮಾಡುವಂಥ ಪುರುಷಾರ್ಥದಿಂದ ಜ್ಞಾನವನ್ನು ಧಾರಣೆ ಮಾಡ್ಕೊಳ್ಳೋದ್ರಿಂದ ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಆಗೋದು. ಅದು ಹೇಗಾಗೋದು ಅನ್ನೋದನ್ನು ಬಾಬಾ ನಮಗೇನು ಮಾಡಿದ್ದಾರೆ, ಗುರು ಉದ್ದೇಶವನ್ನು ಕೊಟ್ಟಿದ್ದಾರೆ, ತಿಳಿಸ್ಕೊಟ್ಟಿದ್ದಾರೆ. ಅದರಿಂದ ತಾವು ಒಳಗೆ ಏನು ಮಾಡಬೇಕು, ಪುರುಷಾರ್ಥವನ್ನು ಮಾಡ್ತಾ ಇರಬೇಕು. ಮುಂದೆ ಹೋದಂತೆ ತಮ್ಮ ಅವಸ್ಥೆಯು ಸಹ ರೀತಿ ಆಗ್ತದೆ ಅಂತಾರೆ ಬಾಬಾ. आश्चर्य रहने की प्रैक्टिस करनी है, अब जाना है वापस. बाबा ने कहा है मुझे याद करो, याद नहीं करेंगे तो सजाएं बहुत खानी पड़ेगी और फिर पद भी कम. ಬಾಬಾ ಹೇಳ್ತಾ ಇದ್ದಾರೆ, ಮುಂದೆ ಹೋದಂತೆ ನಿಮ್ಮ ಅವಸ್ಥೆ ಆಗ್ತದೆ. ಆದರೆ ಈಗ ಅಶರೀರಿ ಆಗುವಂಥ ಪ್ರಾಕ್ಟೀಸನ್ನು, ಅಭ್ಯಾಸವನ್ನು ಮಾಡಬೇಕು ಅಂತಾರೆ ಬಾಬಾ. ಏಕೆಂದರೆ ನಾವೆಲ್ಲರೂ ಬರುವಾಗ ಅಶರೀರಿಯಾಗಿ ಬಂದಿದ್ವಿ, ಈಗ ಅಶರೀರಿಯಾಗಿ ಹೋಗಬೇಕು. ಅದಕ್ಕೆ ಈಗ ವಾಪಸ್ ಮನೆಗೆ ಹೋಗಬೇಕಾಗಿದೆ. ಅದಕ್ಕೆ ಪ್ರಾಕ್ಟೀಸನ್ನು ಮಾಡಿರಿ ಅಂತಾರೆ ಬಾಬಾ. ಅದಕ್ಕೆ ಬಾಬಾ ಹೇಳ್ತಾ ಇರ್ತಾರೆ, ನನ್ನನ್ನು ನೆನಪು ಮಾಡಿರಿ ಅಂತ. ಇಷ್ಟು ಹೇಳಿದ್ರೂ ನಾ ತಂದೆಯನ್ನು ನೆನಪು ಮಾಡಿಲ್ಲ ಅಂದರೆ ಶಿಕ್ಷೆಯನ್ನು ಭಾಳಷ್ಟು ಅನುಭವಿಸ್ಬೇಕಾಗತ್ತೆ. ಶಿಕ್ಷೆಯನ್ನು ಅನುಭವಿಸಿದ್ರು ಪದವಿ ನಂತರ ಕಡಿಮೆ ಸಿಗುತ್ತೆ. ಯಾ ಹೇ ಬಹುತ್ ಸೂಕ್ಷ್ಮ ಬಾತೆ, वे लोग साइंस में कितना डीप जाते हैं, क्या क्या बनाते रहते हैं. वह भी संस्कार तो चाहिए ना, जो फिर वह भी जाकर यह चीज़ बनाएंगे. ಬಾಬಾ ಹೇಳ್ತಾರೆ, ತಿಳಿಸ್ತಿರುವಂತಹ ಮಾತು ಬಹಳ ಸೂಕ್ಷ್ಮ ಆಗಿದ್ದಾವೆ. ನೋಡ್ರಿ, ಜನರು ವಿಜ್ಞಾನಿಗಳು ಎಷ್ಟೊಂದು ಸೈನ್ಸಿನಲ್ಲಿ, ವಿಜ್ಞಾನದಲ್ಲಿ ಎಷ್ಟು ಡೀಪಾಗಿ ಹೋಗ್ತಾರಲ್ವ. ಡೀಪಾಗಿ ಹೋಗಿ ಆಳದಲ್ಲಿ ಹೋಗಿ ಏನೇನೆಲ್ಲ ಅವ್ರು ತಯಾರಿ ಮಾಡ್ತಾರೆ. ಅಂದರೆ ಆ ಥರ ಎಲ್ಲ ಮಾಡಬೇಕಂದ್ರೆ ಏನು ಬೇಕು, ಸಂಸ್ಕಾರ ಬೇಕಲ್ವ. ಮತ್ತು ಹೋಗಿ ಆ ರೀತಿ ಅಂಥ ವಸ್ತುಗಳನ್ನು ತಯಾರಿ ಮಾಡಬೇಕು ಅಂತಂದರೆ ಸಿರ್ಫ್ ಯಹ ದುನಿಯಾ ಬದಲ್ ಹೋನಿ ಹೈ, ಯಾಕೆ ಸಂಸ್ಕಾರ ಅನುಸಾರ ही जाकर जन्म लेंगे. जैसे लड़ाई वालों की बुद्धि में लड़ाई के संस्कार रहते हैं तो वह संस्कार ले जाते हैं. ಬಾಬಾ ಹೇಳ್ತಾ ಇದ್ದಾರೆ, ಕೇವಲ ಜಗತ್ತು ಏನಾಗುತ್ತೆ, ಪರಿವರ್ತನೆ ಆಗುತ್ತೆ. ಅಂದರೆ ಇಲ್ಲಿಯ ಸಂಸ್ಕಾರದ ಅನುಸಾರವಾಗಿ ತಾನೆ ಮುಂದಿನ ಜನ್ಮದಲ್ಲಿ ನಮಗೇನಾಗೋದು, ಜನ್ಮ ಸಿಗೋದು. ಹೇಗೆ ಜಗಳ ಆಡುವಂಥವ್ರು, ಯುದ್ಧವನ್ನು ಮಾಡುವಂಥವ್ರ ಬುದ್ಧಿಯಲ್ಲಿ ಏನಿರುತ್ತೆ, ಯುದ್ಧದ ಸಂಸ್ಕಾರನೇ ಇರುತ್ತೆ. ಸಂಸ್ಕಾರವನ್ನು ತೆಗೆದುಕೊಂಡು ಹೋಗ್ತಾರಲ್ವ. ಲಡ್ನೆ ಬೀಗರ್ ರಹ ನಹೀ ಸಕ್ತೆ, ಅವರು ಯುದ್ಧ ಮಾಡುವಂಥ ಸಂಸ್ಕಾರ ಇರುವ ಕಾರಣ ಯುದ್ಧವನ್ನು ಮಾಡದೇ ಇರಲಿಕ್ಕಾಗೋದಿಲ್ಲ. ಆಫೀಸರ್ ಕೆ ಪಾಸ್ ಕ್ಯೂ ಲಗೆ रहते, भर्ती करते समय जज करते हैं कोई बीमारी तो नहीं, आँख कान आदि सब ठीक है, लड़ाई में तो सब ठीक चाहिए. यह भी देखा जाता है कि कौन कौन विजय माला का दाना बनेंगे. ಬಾಬಾ ತಿಳಿಸಿದರೆ, ಆಫೀಸರ್ ಹತ್ರ ಹೋದಾಗ ಅವ್ರು ಏನು ಮಾಡ್ತಾರೆ, ಎಲ್ಲವನ್ನು ನೋಡ್ತಾರಲ್ವ. ಆ ಸಮಯದಲ್ಲಿ ಅಂದರೆ ಅವರು ಎಲ್ಲ ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರಾ, ಅವ್ರ ಕಣ್ಣು ಕಿವಿ ಎಲ್ಲ ಸರಿಯಾಗಿದೆನಾ. ಏಕೆಂದರೆ ಯುದ್ಧವನ್ನು ಮಾಡಲಿಕ್ಕೆ ಹೋಗಬೇಕು ಅಂತಂದರೆ ಎಲ್ಲ ಏನಾಗಿರಬೇಕು, ಸರಿಯಾಗಿರಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಇಲ್ಲೂ ಸಹ ಏನು ಮಾಡಲಾಗುತ್ತೆ, ನೋಡಲಾಗುತ್ತೆ. ಯಾವ ಯಾವ ಮಕ್ಕಳು ವಿಜಯ ಮಾಲೆಯಲ್ಲಿ ಪೋಣಿಸಲ್ಪಡಲಿಕ್ಕೆ ಸಾಧ್ಯ ಅಂತ. तुम्ही पुरुषार्थ कर कर्मातीत अवस्था को पाना है. आत्मा आश्चर्य आई है, आश्चर्य बन जाना है, वह शरीर का कोई संबंध नहीं. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಈಗ ನಾವು ವಿಜಯ ಮಾಲೆಯಲ್ಲಿ ಪೋಣಿಸಲ್ಪಡಬೇಕಂದ್ರೆ ನಾವು ಮಕ್ಕಳಿಗೆ ಏನು ಮಾಡಬೇಕು, ಪುರುಷಾರ್ಥವನ್ನು ಮಾಡಬೇಕು, ಕರ್ಮಾತೀತ ಅವಸ್ಥೆಯನ್ನು ತಲುಪಬೇಕು. ಏಕೆಂದರೆ ಬರುವಾಗ ಆಶ್ಚರ್ಯಾಗಿ ಬಂದಿದ್ವಿ ಅಂದಮೇಲೆ ಈಗ ಆಶ್ಚರ್ಯಾಗಿ ಹೋಗಬೇಕು. ಅಲ್ಲಿ ಯಾವುದೇ ಶರೀರದ ಸಂಬಂಧ ಇಲ್ಲ ಅಂತಾರೆ ಬಾಬಾ. अब आश्चर्य बनना है, आत्मा ये वहाँ से आते हैं, आकर शरीर में प्रवेश करते हैं. ढेर के ढेर आत्माएं आते रहते हैं, सबको अपना अपना पार्ट मिला हुआ है. ಬಾಬಾನ ಮಕ್ಕಳಿಗೆ ತಿಳಿಸ್ತಿದ್ದಾರೆ, ನಾವೀಗ ಆ ಶರೀರಗಳು ಆಗಬೇಕಾಗಿದೆ.
ಏಕೆಂದರೆ ನಾವೆಲ್ಲ ಆತ್ಮಗಳು ಆಶ್ಚರ್ಯವಾಗಿ ಬಂದಿದ್ವಲ್ವ, ಬಂದು ಏನು ಮಾಡಿದ್ವಿ, ಶರೀರದಲ್ಲಿ ಪ್ರವೇಶ ಮಾಡಿದ್ವಿ. ನೋಡ್ರಿ, ಇಷ್ಟೊಂದೆಲ್ಲ ಆತ್ಮಗಳು ಬರ್ತಾ ಇರ್ತಾರೆ. ಎಲ್ಲರದು ತಮ್ಮ ತಮ್ಮದೇ ಆದಂಥದ್ದು ಏನಾಗಿದೆ, ಪಾತ್ರ ಫಿಕ್ಸ್ ಆಗಿದೆ, ಪಾತ್ರ ಸಿಕ್ಕಿದೆ. जो नए पवित्र आत्माएं आते हैं उनको ज़रूर पहले सुख मिलना है, इसलिए उनकी महिमा होती है. झाड़ बड़ा झाड़ है ना, कितने नामी ग्रामी बड़े आदमी हैं, अपने अपने ताकत अनुसार बहुत सुख में होगी. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಯಾರೆಲ್ಲ ಹೊಸ ಆತ್ಮಗಳು ಈ ಜಗತ್ತಿಗೆ ಬರ್ತಾರೆ, ಮೊಟ್ಟ ಮೊದಲು ಅವ್ರಿಗೆ ಏನಾಗುತ್ತೆ, ಸುಖ ಸಿಗುತ್ತೆ. ಅದರಿಂದ ಅವ್ರದ್ದು ಮಹಿಮೆನೇ ಆಗುತ್ತೆ. ಏಕೆಂದರೆ ದೊಡ್ಡದಾದಂಥ ವೃಕ್ಷ ಅಲ್ವಾ, ಎಷ್ಟೊಂದು ಪ್ರಸಿದ್ಧವಾದಂತಹ ವ್ಯಕ್ತಿಗಳಿದ್ದಾರೆ, ತಮ್ಮ ತಮ್ಮ ಶಕ್ತಿಯ ಅನುಸಾರವಾಗಿ ಭಾಳಷ್ಟು ಸುಖದಲ್ಲಿ ಹೋಗಿದ್ದಾರೆ. तो अब बच्चों को मेहनत करनी है, कर्मातीत अवस्था में पवित्र होकर जाना है, अपने चलन को देखना है, किसको दुख तो नहीं देते हैं. बाप कितना मीठा है, ಮೋಸ್ಟ್ ಬಿಲ್ವೆಡ್ ಹೇನ. ಬಾಬಾ ನಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ಏನು ಹೇಳ್ತಿದ್ದಾರೆ, ಈಗ ನಾವು ಮಕ್ಕಳು ಸಹ ಪರಿಶ್ರಮ ಪಡಬೇಕು. ಯಾವುದನ್ನು, ಕರ್ಮಾತೀತ ಅವಸ್ಥೆಯಲ್ಲಿ ನಾವು ಪವಿತ್ರರಾಗಿ ಹೋಗಬೇಕು ಅಂತ. ಹಾಗಾಗಿ ನಮ್ಮ ನಡವಳಿಕೆಯನ್ನು, ನಮ್ಮ ಚಲನೆಯನ್ನು ನಾವು ನೋಡ್ಕೊಳ್ಬೇಕು. ನಮ್ಮ ಒಂದು ನಡವಳಿಕೆಯಿಂದ, ಮಾತಿನಿಂದ, ಕರ್ಮದಿಂದ ಯಾರಿಗೂ ನಾನು ದುಃಖವನ್ನು ಕೊಡ್ತಾ ಇಲ್ವಾ. ಏಕೆಂದರೆ ಬಾಬಾ ನೋಡ್ರಿ ಎಷ್ಟು ಮಧುರ ಇದ್ದಾರೆ, ಅತಿ ಪ್ರಿಯವಾದಂಥ ತಂದೆ ಅಲ್ವಾ. ತೋ ಬಚ್ಚೋಂಕೋ ಬಿ ಬನ್ನ ಹೇ, ತಂದೆ ಹೇಗಿದ್ದರೋ ಅದೇ ರೀತಿ ನಮ್ಮ ಮಕ್ಕಳು, ತಂದೆ ಮಧುರವಾದಂಥ ತಂದೆ. ನಾವು ಮಕ್ಕಳನ್ನು ಏನು ಮಾಡ್ತಾರೆ, ಮಧುರರನ್ನಾಗಿ ಮಾಡಬೇಕಲ್ವ. ಯಾ ತೋ ತುಮ್ ಬಚ್ಚೆ ಜಾನ್ತೆ ಹೋ ಕಿ ಬಾಪ್ ಯಹ ಹೇ, ಮನುಷ್ಯಂಕೋ ತೋಡಿ ಯಹ ಮಾಲೂಮ್ ಹೇ ಕಿ ಬಾಪ್ ಯಹ ಸ್ಥಾಪನಾ ಕರ್ ರಹೆ ಹೇ, ಫಿರ್ ಭಿ ಜನ್ಮ ಜನ್ಮಾಂತರ ಉನ್ಕೋ ಯಾದ್ ಕರ್ತೆ ರಹತೆ ಹೇ. ಈಗ ತಾವೆಲ್ಲ ಮಕ್ಕಳಿಗೆ ಗೊತ್ತಿದೆ ಅಲ್ವಾ, ಶಿವಬಾಬಾ ಈಗ ಇಲ್ಲಿದ್ದಾರೆ ಅಂತ. ಮನುಷ್ಯರಿಗೇನಾದರೂ ಗೊತ್ತಿದೆನಾ, ತಂದೆಯಲ್ಲಿ ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ, ಜನ್ಮ ಜನ್ಮಾಂತರಕ್ಕಾಗಿ ಅವರನ್ನು ನಾವು ನೆನ್ಪು ಮಾಡ್ತಾ ಇರ್ತೀವಿ ಅಂತ. ಶಿವ ಕೆ ಮಂದಿರ್ ಮೇ ಜಾಕರ್ ಕಿತ್ನಾ ಪೂಜಾ ಕರ್ತೆ ಹೇ, ಕಿತ್ನಿ ऊंच चोटी पर बद्रीनाथ आदि के मंदिर में जाते हैं, कितना मेल लगाते, क्योंकि बहुत मीठा है ना, गाते भी है ऊंचते ऊंच भगवान, ಬುದ್ಧಿ ಮೇ ನಿರಾಕಾರ ಹಿ ಯಾದ ಆಯೇಗ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಹೇಳ್ತಾರೆ, ಶಿವನ ಮಂದಿರಕ್ಕೆ ಹೋಗ್ತಾರೆ, ಎಷ್ಟೊಂದು ಪೂಜೆಯನ್ನು ಮಾಡ್ತಾರೆ, ಎಷ್ಟು ಎತ್ತರವಾದಂತಹ ಶಿಖರ ಅಂದರೆ ಬದ್ರಿನಾಥನ ಮಂದಿರಕ್ಕೆ ಹೋಗ್ತಾರೆ. ಎಷ್ಟೊಂದೆಲ್ಲ ಮೇಳಗಳು ನಡೀತವಲ್ವ. ಯಾಕಷ್ಟು ಮೇಳಗಳು ನಡೀತವೆ, ಯಾಕೆಂದರೆ ಪರಮಾತ್ಮ ಅಷ್ಟು ಮಧುರ ಆಗಿದ್ದಾರೆ. ಅದರಿಂದ ಗಾಯನೂ ಸಹ ಮಾಡ್ತಾರೆ, ಸರ್ವಶ್ರೇಷ್ಠ ಭಗವಂತ ಅಂತ. ಭಗವಂತ ಅಂದ ತಕ್ಷಣ ಬುದ್ಧಿಯಲ್ಲಿ ನಮಗೆ ನೆನಪರೋದು ನಿರಾಕಾರ ತಂದೆ ನೆನಪು. ನಿರಾಕಾರ ತೋ ಹೇಹಿ, ಯಾಕೆಂದರೆ ಅವರು ಏನಾಗಿದ್ದಾರೆ, ನಿರಾಕಾರ ಆಗಿದ್ದಾರೆ. ಫಿರ್ ಹೇ ಬ್ರಹ್ಮ ವಿಷ್ಣು ಶಂಕರ್, ಉನ್ಕೋ ಭಗವಾನ್ ನಹಿ ಕೇಂಗೆ. ಪರಮಾತ್ಮ ಸರ್ವಶ್ರೇಷ್ಠ, ನಂತರ ಬ್ರಹ್ಮ ವಿಷ್ಣು ಶಂಕರ ಅಂತಂದರೆ ಇವರಿಗೆ ಭಗವಂತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ತ್ರಿಮೂರ್ತಿಗಳು, ದೇವತಾ ಆತ್ಮಗಳು ಅಂತ ಹೇಳಲಾಗುತ್ತೆ. अभी तुम बच्चे समझते हो कि हम ही सतो प्रधान देवता थे, जब हम विश्व के मालिक थे तो इतने ढेर मनुष्य थे ही नहीं. ಬಾಬಾ ಹೇಳ್ತಾ ಇದ್ದಾರೆ, ಈಗ ತಾ ಮಕ್ಕಳು ತಿಳ್ಕೊಂಡಿದ್ದೀರಿ, ನಾವೆಲ್ಲ ಸತೋ ಪ್ರಧಾನವಾದಂತಹ ದೇವತೆಗಳಿದ್ವಿ. ಯಾವಾಗ ನಾವು ವಿಶ್ವದ ಮಾಲೀಕರಿದ್ವಿ ಆವಾಗ ಇಷ್ಟೊಂದು ಜನಸಂಖ್ಯೆ ಇರಲಿಲ್ಲ. ಸಿರ್ಫ್ ಭಾರತ ಮೇ ಇನ್ಕಾ ರಾಜ್ಯ ಹೋಗ, ಬಾಕಿ ಸಬ್ ಚಲೆ ಜಾಯೆಂಗೆ ಶಾಂತಿಧಾಮ में. यह सब तुम देखते रहेंगे, इसमें बड़े ವಿಶಾಲ ಬುದ್ಧಿ ಚಾಹಿಯೆ. ಬಾಬಾ ಹೇಳ್ತಾ ಇದ್ದಾರೆ, ಈಗ ಭಾರತದಲ್ಲೇ ನೋಡ್ರಿ ಏನಿತ್ತು, ಇವರ ರಾಜ್ಯ ಇತ್ತು. ಈಗ ಎಲ್ಲರೂ ಸಹ ಹೋಗಿದ್ದಾರೆ. ಎಲ್ಲರೂ ಎಲ್ಲಿಗೆ ಹೋಗಬೇಕಾಗಿದೆ, ಶಾಂತಿಧಾಮಕ್ಕೆ. ಈಗ ನೀವೆಲ್ಲ ಇಲ್ಲಿ ನೋಡ್ತಿರ್ತೀರಲ್ವ, ಅಂದರೆ ಇದರಲ್ಲಿ ಬಹಳ ವಿಶಾಲವಾದಂಥ ಬುದ್ಧಿ ತಮ್ಮ ಮಕ್ಕಳದು ಇರಬೇಕು. ವಹ ತುಮಕೋ ಪಹಾಡಿ ಆದಿ ಪರ್ ಜಾನೆ ಕಿ ದರ್ಕಾರ್ ನಹಿ, वह कोई भी एक्सीडेंट आदि नहीं होते, वह यही वंडर ऑफ स्वर्ग. जब वह स्वर्ग का वंडर नहीं है तो माया के ವಂಡರ್ಸ್ ಬಂತೆ ಹೇ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಿದ್ದಾರೆ, ನಾವೀಗ ನೋಡ್ರಿ ನಮ್ಮ ಬುದ್ಧಿಯನ್ನು ವಿಶಾಲವನ್ನಾಗಿ ಮಾಡ್ಕೊಳ್ಬೇಕಂದ್ರೆ ನಾವೇನು ಪರ್ವತದ ಮೇಲೆ ಹೋಗುವಂಥ ಅವಶ್ಯಕತೆ ಇಲ್ಲ ಅಂತಾರೆ ಬಾಬಾ.
ನೋಡ್ರಿ, ನಾವೇನು ಹೋಗ್ತೀವಲ್ಲ ಸತ್ಯುಗಕ್ಕೆ, ಶಾಂತಿಧಾಮಕ್ಕೆ, ಅಲ್ಲಿ ಯಾವುದೇ ಆಕ್ಸಿಡೆಂಟ್ ಇತ್ಯಾದಿ ಆಗೋದಿಲ್ಲ. ಎಷ್ಟು ಸತ್ಯುಗ ಅಂತಂದರೆ ಬಾಬಾ ಹೇಳ್ತಾರೆ ಅಲ್ಲಿ ಆಕ್ಸಿಡೆಂಟ್ ಇತ್ಯಾದಿ ಆಗೋದೇ ಇಲ್ಲ, ಅಪಘಾತ ಇತ್ಯಾದಿ ಆಗೋದೇ ಇಲ್ಲ. ಅಷ್ಟು ಅದ್ಭುತವಾಗಿರುವಂತಹ ಸ್ವರ್ಗ ಅದಾಗಿದೆ. ಯಾವಾಗ ಸ್ವರ್ಗ ಇರೋದಿಲ್ಲೋ ಅಲ್ಲಿ ಏನಿರುತ್ತೆ, ಮಾಯೆಯ ವಂಡರ್, ಅದ್ಭುತ, ಮಾಯೆ ಅದ್ಭುತ ಇರುತ್ತೆ ಅಂತಾರೆ ಬಾಬಾ. ಯಾ ಬಾತೆ ದುನಿಯಾ ವಾಲೆ ನಹಿ ಸಮझ सकते, अब तुम स्वर्ग में जाने के लिए पुरुषार्थ कर रहे हो, वह है सुख का टावर या है दुख का टावर, लड़ाई में कितने मनुष्य रोज मरते फिर जन्मते भी होगी. ಬಾಬಾನ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಜಗತ್ತಿನವರಿಗೆ ಈ ಮಾತಿನ ಬಗ್ಗೆ ಏನು ಮಾಡಿಲ್ಲ, ಗೊತ್ತೇ ಇಲ್ಲ, ತಿಳ್ಕೊಂಡೇ ಇಲ್ಲ. ನಾವೆಲ್ಲರೂ ಸಹ ಸ್ವರ್ಗಕ್ಕೆ ಹೋಗ್ಲಿಕ್ಕಾಗಿ ಇವತ್ತೇನು ಮಾಡ್ತಾ ಇದ್ದೀವಿ, ಪುರುಷಾರ್ಥವನ್ನು ಮಾಡ್ತಿದ್ದೀವಿ. ಅದೇನಾಗಿದೆ, ಸುಖದ ಶಿಖರ ಆಗಿದೆ. ಇದೇನಾಗಿದೆ, ದುಃಖದ ಶಿಖರ ಆಗಿದೆ. ನೋಡ್ರಿ, ಯುದ್ಧದಲ್ಲಿ ಎಷ್ಟೊಂದು ಜನ ಏನು ಮಾಡ್ತಿರ್ತಾರೆ, ದಿನನಿತ್ಯ ಸಾಯ್ತಾರೆ, ನಂತರ ಏನು ಮಾಡ್ತಾರೆ, ಜನ್ಮವನ್ನು ತೆಗೆದುಕೊಳ್ತಾರೆ. गाया जाता है ईश्वर का अंत नहीं पा जाता, अब ईश्वर तो ए ही बिंदी उनका अंत क्या पाएंगे. ಗಾಯನೂ ಸಹ ಮಾಡಲಾಗುತ್ತಲ್ವ, ಈಶ್ವರನ ಅಂತ್ಯವನ್ನು ಪಡ್ಕೊಳ್ಳಿಕ್ಕೆ, ಈಶ್ವರನ ಅಂತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಏಕೆಂದರೆ ಈಶ್ವರ ಅಂತಂದರೆ ಏನಾಗಿದ್ದಾರೆ, ಬಿಂದಿ, ಅವರ ಅಂತ್ಯ ಹೆಂಗೆ ಪಡ್ಕೊಳ್ತಾರೆ. ಬಾಪ್ कहते इस रचना के आदि मध्य अंत को कोई नहीं जानते, साध संत कोई रचता और रचना का अंत नहीं पा सकते हैं. ಬಾಬಾ ನಮ್ಮ ಮಕ್ಕಳಿಗೆ ಹೇಳ್ತಿದ್ದಾರೆ, ರಚನೆಯ ಆದಿ ಮಧ್ಯ ಅಂತ್ಯ ಯಾರಿಗೂ ಸಹ ಗೊತ್ತಿಲ್ಲ ಅಂತಾರೆ ಬಾಬಾ. ಸಾಧು ಸಂತರು ಸಹ ಕೆಲವರು ರಚಯಿತ ಮತ್ತು ರಚನೆಯ ಬಗ್ಗೆ, ಅಂತ್ಯದ ಬಗ್ಗೆ ಅವರಿಗೆ ಗೊತ್ತೇ ಇಲ್ಲ. ತುಮಕೋ ಬಾಪ್ ಪಢಾತೆ ಹೈ, ಇಸ್ಕೋ ಪಢಾಹಿ ಕಹಾ ಜಾತಾ ಹೈ, ಸೃಷ್ಟಿ ಚಕ್ರ ಕಿ ರಾಜ್ ಕೋ ತುಮ್ ಬಚ್ಚೆ ಹಿ जानते जा रहे हो, वह तो कहते हम नहीं जानते, यहाँ तो लाखों वर्ष कहा देते हैं. ಬಾಬಾ ಹೇಳ್ತಾರೆ, ನಮಗೆ ಓದಿಸ್ತಿರೋರು ಯಾರು, ಸರ್ವಶಕ್ತಿವಂತ ಪರಮಾತ್ಮ ತಂದೆ ನಮಗೆ ಓದಿಸ್ತಾ ಇದ್ದಾರೆ. ಅದಕ್ಕೆ ಶಿಕ್ಷಣ, ವಿದ್ಯೆ ಅಂತ ಹೇಳಲಾಗತ್ತೆ. ಸೃಷ್ಟಿ ಚಕ್ರದ ರಹಸ್ಯವನ್ನು ತಾವೆಲ್ಲ ಏನು ಮಾಡ್ತಾ ಇದ್ದೀರಿ, ತಿಳ್ಕೊಳ್ತಾ ಇದ್ದೀರಿ. ಅವರೆಲ್ಲ ಹೇಳ್ತಾರೆ ನಮಗೆ ಗೊತ್ತೇ ಇಲ್ಲ ಅಂತ. ಅವ್ರು ಹೇಳೋದೇನು, ಲಕ್ಷಾಂತರ ವರ್ಷ ಅಂತ ಹೇಳ್ತಾರೆ. अब बाबा ने समझाया है, यह जो कुछ तुम यहाँ देखते हो ये वह नहीं रहेगा. स्वर्ग है टावर ऑफ सुख, यह है दुख ही दुख. ಬಾಬಾ ತಿಳಿಸ್ತಾ ಇದ್ದಾರೆ, ನೀವಿಲ್ಲೇನೆಲ್ಲ ನೋಡ್ತಿರಲ್ಲ, ದುಃಖ, ಅಶಾಂತಿ, ಕೊಲೆ, ಸುಲಿಗೆ ಏನೆಲ್ಲ ಇದೆಲ್ಲ, ಇದು ಯಾವುದು ಸತ್ಯಯುಗದಲ್ಲಿರೋದಿಲ್ಲ ಅಂತಾರೆ ಬಾಬಾ. ಅದಕ್ಕೆ ಹೇಳಲಾಗತ್ತೆ, ಸ್ವರ್ಗ ಅಂದರೆ ಎತ್ತರವಾದಂತಹ ಸುಖಧಾಮ, ಶ್ರೇಷ್ಠವಾಗಿರುವಂಥದ್ದು ಸುಖಧಾಮ. ಇಲ್ಲೇನಿದೆ, ದುಃಖನೇ ದುಃಖ ಇದೆ. ಅಚಾನಕ್ ಮೌತ್ ಐಸಾ ಆಯೇಗಾ ಜೋ ಸಬ್ ಖತಮ್ ಹೋ ಜಾಯೇಗಿ. ಮೌತ್ ದೇಖ್ನಾ ಮಾಸಿ ಕಾ ಘರ್ ನಹೀ ಹೈ, ಇಸ್ಕೋ ಕಹಾ ಜಾತಾ ಹೈ ದುಃಖ ಕಿ ಚೋಟಿ. ಬಾಬಾ ಹೇಳ್ತಾ ಇದ್ದಾರೆ, ಅಚಾನಕ್ ಆಗಿಲ್ಲ ಏನಾಗ್ಬೋದು, ಅಪಘಾತಗಳು ಬರ್ಬೋದು, ಅಥವಾ ಏನೋ ಆಗ್ಬೋದು. ಅವಾಗ ಏನಾಗ್ಬಿಡುತ್ತೆ, ಸಮಾಪ್ತಿ ಆಗ್ಬಿಡುತ್ತೆ. ಬಾಬಾ ಹೇಳ್ತಾರೆ, ವಿನಾಶವನ್ನು ನೋಡೋದು, ಮೃತ್ಯುವನ್ನು ನೋಡೋದು ಅಂತಂದರೆ ಚಿಕ್ಕಮ್ಮನ ಮನೆ ಥರ ಅಲ್ಲ ಅಂತಾರೆ ಬಾಬಾ. ಇದಕ್ಕೆ ಹೇಳಾಗುತ್ತೆ ದುಃಖದ ಶಿಖರ. ಎಲ್ಲಿ ನೋಡಿದ್ರೆ ಏನಿದೆ, ದುಃಖ, ಶಾಂತಿನೇ ತುಂಬ್ಕೊಂಡ್ಬಿಟ್ಟಿದೆ. ಅದು ಏನಾಗಿದೆ, ಸ್ವರ್ಗ ಅಂತಂದರೆ ಅದೇನಾಗಿದೆ, ಸುಖದ ಶಿಖರ. ಬಸ್ ತೀಸ್ರಾ ಕೋಯಿ ಅಕ್ಷರ ನಹಿ, तुम्हारा में भी बहुत है जो सुनते हैं वह सुनते परंतु धारण नहीं होते. धारण तब हो जब बुद्धि गोल्डन हेज हो, धारण नहीं होते हैं ಖುಷಿ भी नहीं रहते. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಿದ್ದಾರೆ, ಇಲ್ಲೇನು ದುಃಖಧಾಮ ಮತ್ತು ಸುಖಧಾಮ. ದುಃಖ ಅಂತಂದರೆ ಇಲ್ಲಿ ಅಶಾಂತಿ ತುಂಬಿದೆ, ಅದು ಎತ್ತರವಾದಂಥ ಶಿಖರ ಅಂತಂದರೆ ಸುಖ ಅಂತ ಹೇಳಾಗುತ್ತೆ. ಇಲ್ಲಿ ಮೂರನೇ ಅಕ್ಷರನೇ ಇಲ್ಲ. ಇಲ್ಲಿ ನಿಮ್ಮಲ್ಲೂ ಸಹ ಭಾಳಷ್ಟು ಜನ ಏನು ಮಾಡ್ತಿರ್ತಾರೆ, ಕೇಳ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ, ಆದರೆ ಏನು ಮಾಡ್ಕೊಳ್ಳೋದಿಲ್ಲ, ಧಾರಣೆನೇ ಮಾಡ್ಕೊಳ್ಳೋದಿಲ್ಲ. ಧಾರಣೆ ಯಾವಾಗ ಆಗುತ್ತೆ, ಆಗ ಬುದ್ಧಿ ಏನಾಗ್ಬಿಡುತ್ತೆ, ಚಿನ್ನದ ಸಮಾನ ಆಗ್ಬಿಡುತ್ತೆ ಅಂತಾರೆ. ಧಾರಣೆ ಆಗಿಲ್ಲ ಅಂತಂದರೆ ಅಲ್ಲಿ ಖುಷಿನೇ ಇರೋದಿಲ್ಲ. ಏಕ್ದಮ್ ಅಯೆಸ್ಟ್ ಪಢಾಯಿ ವಾಲೆ ಭೀ ಹೇ ತೋ ಲೋಯೆಸ್ಟ್ ಭೀ ಹೇ, ಪಢಾಯಿ ಮೇ ಫರ್ಕ್ ತೋ ಹೇ ನಾ. ಉನ್ಹೋं को कितना भी बेहद का बाप समझाए
परंतु कभी भी नहीं समझाएंगे। याद बिगड़ तो तुम पवित्र कभी नहीं बन सकेंगे। ಏಕ್ದಮ್ ಆಗಿ ಏನಾಗ್ತಾರೆ, ಓದ್ತಾರಲ್ವ, ಅವರು ಯಾರು ಏಕ್ದಮ್ ಆಗಿ ಓದ್ತಾರೋ ಅವ್ರು ಏನಾಗ್ತಾರೆ, ಹೈಯೆಸ್ಟ್ ಆಗ್ತಾರೆ. ಇದರಲ್ಲಿ ಹೈಯೆಸ್ಟ್ ಮತ್ತು ಲೋಯೆಸ್ಟ್ ಯಾರು ಓದ್ತಾರೆ ಅವ್ರು ಒಳ್ಳೆ ಏನಾಗ್ತಾರೆ, ವಿದ್ಯಾವಂತರು. ಓದಿಲ್ಲ ಅಂದರೆ ಅದಕ್ಕೆ ಲೋಯೆಸ್ಟ್ ಅಂತಾರೆ. ಅಂದರೆ ವಿದ್ಯೆಯಲ್ಲೂ ಸಹ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ, ವಿದ್ಯಾವಂತರು ಅವಿದ್ಯಾವಂತರು ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಬಾಬಾ ಎಷ್ಟೊಂದು ಬೇಹದ್ದಿನ ತಂದೆ ಎಷ್ಟೆಲ್ಲ ತಿಳಿಸಿದರೂ ಸಹ ಕೆಲವರು ಏನು ಮಾಡೋದಿಲ್ಲ, ತಿಳ್ಕೊಳ್ಳೋದೇ ಇಲ್ಲ. ಅಂದರೆ ಪರಮಾತ್ಮನ ನೆನಪು ಇಲ್ಲ ಅಂತಂದರೆ ಪವಿತ್ರರಾಗಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಬಾಬಾ ही चुंबक है, वह एकदम हाईएस्ट पावर वाला है, उन पर कभी कट चढ़ नहीं सकते, बाकी सब पर कट चढ़े हुए हैं, उनको उतर फिर सतो प्रधान बनना है. ಬಾಬಾ ಹೇಳ್ತಾರೆ, ಬಾಬಾ ಏನಾಗಿದ್ದಾರೆ, ಅಯಸ್ಕಾಂತ ಆಗಿದ್ದಾರೆ. ಅಂದರೆ ಅವರು ಏಕ್ದಮ್ ಆಗಿ ನಮ್ಮನ್ನು ಏನು ಮಾಡ್ತಾರೆ, ಸರ್ವಶ್ರೇಷ್ಠ ಶಕ್ತಿ ಉಳ್ಳವರಾಗಿದ್ದಾರೆ. ಹಾಗಾಗಿ ಆ ತಂದೆಯನ್ನು ನೆನಪು ಮಾಡೋದ್ರಿಂದ, ತಂದೆ ನೆನಪಿನಲ್ಲಿರೋದ್ರಿಂದ ಎಂದಿಗೂ ತುಕ್ಕ ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಆ ತಂದೆ ಹೈಯೆಸ್ಟ್ ಆಗಿರುವ ಕಾರಣ, ಸರ್ವಶಕ್ತಿವಂತ ಆಗಿರುವ ಕಾರಣ ಅವ್ರಿಗೆಂದೂ ತುಕ್ಕಿಡಿಲಿಕ್ಕೆ ಸಾಧ್ಯ ಇಲ್ಲ. ಬಾಕಿ ಎಲ್ಲದರ ಮೇಲೆ ಏನಾಗುತ್ತೆ, ತುಕ್ಕಿಡಿಯುತ್ತೆ, ಎಲ್ಲರಿಗೂ ತುಕ್ಕಿಡಿಯುತ್ತೆ. ಅದಕ್ಕಾಗಿ ತುಕ್ಕನ್ನು, ಆತ್ಮದ ಜಂಕನ್ನು ಇಳಿಸ್ಕೊಳ್ಳಿಕ್ಕೆ ನಾವೀಗ ಸತೋಪ್ರಧಾನರಾಗುವಂಥ ಪುರುಷಾರ್ಥ ಮಾಡಬೇಕು. ಬಾಪ್ ಕಹತೆ ಹೇ ಮಾಮೇಕಂ ಯಾದ್ ಕರೋ और कोई में ममत्व ना रहे, साहूकार हो तो सारा दिन धन दौलत ही सामने आता रहेगा. ಬಾಬಾ ನಮ್ಮ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಏನು ಹೇಳ್ತಿದ್ದಾರೆ, ತಮ್ಮನ್ನು ಆತ್ಮ ಅಂತ ತಿಳಿದು ತಂದೆ ನೆನ್ಪು ಮಾಡ್ರಿ, ತಂದೆ ಜೊತೆಗೆ ಆಸ್ತಿಯನ್ನು ನೆನ್ಪು ಮಾಡ್ರಿ, ಬೇರೆ ಯಾವುದರ ಮಮತ್ವವು ನಿಮಗೆ ಇರಬಾರ್ದು ಅಂತಾರೆ. ಅದಕ್ಕಾಗಿ ಸಾಹುಕಾರರಿಗೆಲ್ಲ ನೋಡ್ರಿ, ಇಡೀ ದಿನ ಅವ್ರಿಗೇನಿರುತ್ತೆ, ಹಣದು ಸಂಪತ್ತು, ಇಡೀ ದಿನ ಹಣ ಸಂಪತ್ತಿನ ಮೇಲೆ ಅವರಿಗೆ ಮೋಹ ಇರುತ್ತೆ. ಗರೀಬಂಕೋ ಕುಚ್ ಐ ನಹಿ, ಪರಂತು ಗರೀಬ್ ಹಿ ಕುಚ್ ಸಮಜ್ದಾರ್ ಹೋ ಜೋ ಧಾರಣ ಕರ್ ಸಕೆ, ಯಾದ್ ಬಿಗರ್ ಕಿಚಡ ಕೇಸೆ ನಿಕಲೇಗ. ಬಾಬಾ ಹೇಳ್ತಾರೆ, ಬಡವರಿಗೆ ಯಾವುದೇ ರೀತಿ ಯಾವುದ್ರ ಮೇಲೆ ಏನಿರಲ್ಲ, ಮಮತ್ವ ಮೋಹ ಅನ್ನೋದು ಇರೋದಿಲ್ಲ ಅಂತಾರೆ ಬಾಬಾ. ಅದಕ್ಕೆ ಬಡವರು ಏನಾದರೂ ತಿಳ್ಕೊಂಡ್ರಂದರೆ ಅವ್ರು ಧಾರಣೆ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ನೆನಪೇ ಮಾಡದೆ ಹೊರತು ಕೊಳಕ್ಕೆ ಹೆಂಗೆ ಕಿತ್ಕೊಂಡು ಹೋಗಲಿಕ್ಕೆ ಸಾಧ್ಯ, ಕೊಳಕು ಬಿಟ್ಟು ಹೋಗಲಿಕ್ಕೆ ಸಾಧ್ಯ. ಹಮ್ ಪವಿತ್ರ ಕೇಸೆ ಬನೆಂಗೆ, ತುಮ್ ಯಹ ಆಯೇ ಹೋ ऊंच चोटी पर जाने, जानते हो बाप की शिक्षा पर चलने से हम ऊंच खुशी की चोटी पर जाएंगे, इसमें मेहनत है. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ನೆನಪು ಮಾಡದೆ ಹೊರತು ಕೊಳಕು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಪವಿತ್ರ ಹೇಗೆ ಆಗೋದು? ಬಾಬಾ ಹೇಳ್ತೀರ, ನೀವು ಬಂದಿರೋದಿಲ್ಲ ಅದಕ್ಕೆ ಶ್ರೇಷ್ಠವಾದಂಥ ಶಿಖರದಲ್ಲಿ ಹೋಗ್ಲಿಕ್ಕಾಗಿ. ಗೊತ್ತಿದೆ, ಬಾಬಾ ಕೊಡುವಂತಹ ಶಿಕ್ಷಣದ ಅನುಸಾರವಾಗಿ ನಡೆಯೋದ್ರಿಂದ ನಾವೇನಾಗ್ತೀವಿ, ಶ್ರೇಷ್ಠವಾದಂತಹ ಸುಖದ ಶಿಖರಕ್ಕೆ ಹೋಗ್ತೀವಿ. ಅಲ್ಲಿಗೆ ಹೋಗಬೇಕಂದ್ರೆ ಇದರಲ್ಲಿ ನಾವೇನು ಮಾಡಬೇಕು, ಪರಿಶ್ರಮ ಪಡಬೇಕು ಅಂತಾರೆ ಬಾಬಾ. बाप आते हैं टावर पर ले जाने, तो श्रीमत पर चलना पड़े. पहले नंबर में इन लक्ष्मी नारायण का ही गायन है, वह एकदम टावर में होंगे, फिर कुछ ना कुछ काम. ಬಾಬಾ ನಮ್ಮ ಮಕ್ಕಳಿಗೆ ಹೇಳ್ತಿದ್ದಾರೆ, ಈಗ ಶಿವ ಬಾಬಾ ಬಂದಿದ್ದಾರೆ. ಯಾವುದಕ್ಕೆ ಬಂದಿದ್ದಾರೆ ಬಾಬಾ? ನಮ್ಮನ್ನೆಲ್ಲರನ್ನೂ ಸಹ ಏನು ಮಾಡಲಿಕ್ಕೆ, ಎತ್ತರವಾದಂಥ ಸ್ಥಾನಕ್ಕೆ ಕರ್ಕೊಂಡೋಗ್ಲಿಕ್ಕಾಗಿ. ಅಲ್ಲಿಗೆ ಹೋಗಬೇಕಂದ್ರೆ ನಾವೇನು ಮಾಡಬೇಕು, ಶ್ರೀಮತದ ಅನುಸಾರವಾಗಿ ನಡಿಬೇಕು. ಈಗ ಮೊದಲನೇ ನಂಬರ್ನಲ್ಲಿ ಅಂದರೆ ಲಕ್ಷ್ಮೀನಾರಾಯಣರದ್ದು ಗಾಯನ ಮಾಡಲಾಗುತ್ತೆ. ಅವರು ಏಕ್ದಮ್ ಆಗಿ ಏನಿದ್ದಾರೆ, ಎಷ್ಟು ಎತ್ತರವಾದಂಥ ಸ್ಥಾನದಲ್ಲಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನೈ ದುನಿಯಾ ಕೋ ಈ ಟವರ್ ಆಫ್ ಸುಖ ಕಹಾ ಜಾತಾ ಹೈ, वह कोई मैल चीज़ नहीं होते, ऐसे मिट्टी नहीं, ऐसे हवाएं वहाँ लगाते नहीं जो मकानों को खराब करे. ಸ್ವರ್ಗಕ್ಕೆ ತೋ ಬಹುತ್ ಮಹಿಮಾ ಹೇ. ಬಾಬಾ ನಮ್ಮ ಮಕ್ಕಳಿಗೆ ತಿಳಿಸಿದ್ದಾರೆ, ಹೊಸ ಜಗತ್ತು ಅಂತಂದರೆ ಬಹಳ ಸುಖದ ಜಗತ್ತು ಅಂತ ಹೇಳಲಾಗುತ್ತೆ. ಅಲ್ಲಿ ಯಾವುದೇ ಮೈಲಿಗೆ ಆಗುವಂಥ ವಸ್ತು ಅಲ್ಲಿರೋದಿಲ್ಲ, ಅಥವಾ ಧೂಳು ಎಬ್ಬಿಸುವಂಥದ್ದು ಯಾವುದೇ ಅಲ್ಲಿ ಇರೋದಿಲ್ಲ. ಅಲ್ಲಿ ಎಲ್ಲ ಯಾವುದೇ ಪ್ರಕಾರದ ಮನೆಯನ್ನು ಹಾಳು ಮಾಡುವಂತಹ, ಗಲೀಜು ಮಾಡುವಂಥ ಗಾಳಿಯಲ್ಲಿ ಬೀಸೋದೇ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅದಕ್ಕೆ ಸ್ವರ್ಗದ್ದು ಭಾಳಷ್ಟು ಏನು ಮಾಡಲಾಗುತ್ತೆ,
ಮಹಿಮೆಯನ್ನು ಮಾಡಲಾಗತ್ತೆ. ಉಸಿಕೆಲಿ ಪುರುಷಾರ್ಥ ಕರ್ನಾ ಹೇ. ಅಂಥ ಒಂದು ಜಗತ್ತಿಗೆ ಹೋಗಲಿಕ್ಕೆ, ಯಾವ ಜಗತ್ತಿಗೆ? ಮೈಲಿಗೆ ಆಗದೆ, ಧೂಳು ಆಗದೆ, ಯಾವುದೇ ಪ್ರಕಾರದ ಗಾಳಿಯನ್ನು ಬೀಸಿ ಅಲ್ಲೆಲ್ಲ ಧೂಳು ಮಾಡುವಂಥದ್ದು ಯಾವುದೇ ಇರುವಂತಹ ಜಗತ್ತಿಗೆ ಹೋಗಲಿಕ್ಕೆ ನೀವು ಪುರುಷಾರ್ಥವನ್ನು ಮಾಡಬೇಕು. ಲಕ್ಷ್ಮೀನಾರಾಯಣ ಕಿತನೆ ऊंचे है, उनको देखने से दिल खुशी हो जाते हैं, आगे चलकर बहुतों को साक्षात्कार होते रहेंगे. शुरू में भी कितने साक्षात्कार होते थे, कितने बाबा ने जलाव दिखाया, ताज आधे पहनकर आते थे, वह चीज़ तो यह मिल ना सके. ಬಾಬಾನ ಮಕ್ಕಳಿಗೆ ತಿಳಿಸಿದ್ದಾರೆ, ಲಕ್ಷ್ಮೀನಾರಾಯಣ ನೋಡ್ರಿ ಎಷ್ಟು ಶ್ರೇಷ್ಠ. ಅವರನ್ನು ನೋಡಲಿಕ್ಕೆ ಏನಾಗುತ್ತೆ, ಎಷ್ಟು ಖುಷಿ ಆಗುತ್ತಲ್ವ. ಮುಂದೆ ಹೋದಂತೆ ಭಾಳಷ್ಟು ಸಾಕ್ಷಾತ್ಕಾರವೂ ಸಹ ಆಗುತ್ತೆ ಅಂತಾರೆ ಬಾಬಾ. ಏಕೆಂದರೆ ಶಿವರಿನಲ್ಲಿ ಸಹ ಎಷ್ಟೊಂದು ಸಾಕ್ಷಾತ್ಕಾರವನ್ನು ಬಾಬಾ ಮಾಡಿಸಿದ್ರು. ಬಾಬಾ ಎಷ್ಟೊಂದು ಶೋಭೆಯನ್ನು ತೋರಿಸ್ತಾರಲ್ವ. ಯಾವ ಶೋಭೆಯನ್ನು ತೋರಿಸ್ತಾರೆ? ಕಿರೀಟ ಇತ್ಯಾದಿಯನ್ನು ತರಿಸ್ಕೊಂಬಂದಿರೋದು. ಅಂಥ ವಸ್ತು ಇಲ್ಲೆಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ತೋ ಜೋಹಾರಿ ಹೇ. ಈಗ ಬ್ರಹ್ಮ ಬಾಬಾ ನೋಡ್ರಿ ಏನಾಗಿದ್ದಾರೆ, ವಜ್ರದ ವ್ಯಾಪಾರಿ ಆಗಿದ್ರಲ್ವ. ಆಗೆ ಜೋ 25 ಹಜಾರೋं में ಮಣಿ ಲೇತೆ, ಅಬ್ ಲಾಖೋं में ನಾ ಮಿಲೆ. ಬಾಬಾ ಹೇಳ್ತಾರೆ, ಮೊದಲೆಲ್ಲ ಏನು ಮಾಡ್ತಾಯಿದ್ರು, 50,000ದಲ್ಲಿಯೇ ಏನಾಗ್ತಿದ್ವು, ಮಣಿಗಳು ಸಿಗ್ತಾಯಿದ್ವು. ಈಗ ಅಂಥ ಒಂದು ಮಣಿ 50 ಲಕ್ಷ ಕೊಟ್ಟರೆ ಏನಾಗೋದಿಲ್ಲ, ಸಿಗೋದಿಲ್ಲ ಅಂತಾರೆ ಬಾಬಾ. ಪರಂತು ಸ್ವರ್ಗಕ್ಕೆ ಪುರುಷಾರ್ಥ ಕರ್ ರಹೆ ಹೋ. ಅಂಥ ಒಂದು ಸ್ವರ್ಗಕ್ಕೆ ಹೋಗ್ಲಿಕ್ಕಾಗಿ ನಾವೆಲ್ಲರೂ ಏನು ಮಾಡ್ತಿದ್ದೀವಿ, ಪುರುಷಾರ್ಥ ಮಾಡ್ತಿದ್ದೀವಿ. ವ ಅತಃ ಸುಖ ಹೇ, ಬಾಪ್ ಇತನಾ ಪಢಾತೆ ಹೇ, ಪರಂತು ಬಚ್ಚೋ ಮೇ ರಾತ್ ದಿನ್ ಕಾ ಫರ್ಕ್ ಪಡ್ ಜಾತಾ ಹೇ. ಜहाँ राजा रानी कहा दासा दासिया, जो अच्छी रीति पढ़ते और पढ़ाते हैं वह छिपा नहीं रह सकते हैं. ಬಾಬಾ ಹೇಳ್ತಾರೆ, ಸ್ವರ್ಗ ಅಂತಂದ್ರೆ ಅಲ್ಲಿ ಅಪಾರವಾದಂತಹ ಸುಖ ಇರುತ್ತೆ. ಅಂಥ ಸುಖದಲ್ಲಿ ಹೋಗಲಿಕ್ಕೆ ಭಗವಂತ ನಮಗೆ ಇವತ್ತೇನು ಮಾಡ್ತಿದ್ದಾರೆ, ಓದಿಸ್ತಾ ಇದ್ದಾರೆ. ನೋಡ್ರಿ, ಮಕ್ಕಳು ಓದೋದ್ರಲ್ಲಿ ಏನಿದೆ, ಹಗಲು ರಾತ್ರಿ ಅಷ್ಟು ವ್ಯತ್ಯಾಸ ಇದೆ. ಯಾವ ರೀತಿ ವ್ಯತ್ಯಾಸ ಅಂದರೆ, ರಾಜ ರಾಣಿಯಲ್ಲಿ, ದಾಸ ದಾಸಿಯರಲ್ಲಿ ಯಾರು ಒಳ್ಳೆ ರೀತಿಯಲ್ಲಿ ಓದಿಸ್ತಾರೆ ಅದನ್ನಂತೂ ಯಾರು ಮುಚ್ಚಿಡಲಿಕ್ಕೆ ಸಾಧ್ಯ ಇಲ್ಲ. ಜಟ್ ಕहेಂಗೆ ಬಾಬಾ ಹಮ್ ಫಲಾನೆ जगह जाकर सर्विस करते हैं, सर्विस तो ढेर पड़े हैं, तुम्हें इस जंगल को ಮಂದಿರ್ ಬನ್ನ ಹೇ. ಬಾಬಾನ ಮಕ್ಕಳಿಗೆ ತಿಳಿಸ್ತಿದ್ದಾರೆ. ಮಕ್ಕಳು ಹೇಳ್ತಾರೆ, ಬಾಬಾ ಇಂತಹ ಜಗದಲ್ಲಿ ಹೋಗಿ ನಾವೇನು ಮಾಡ್ತೀವಿ, ಸರ್ವಿಸನ್ನು ಮಾಡ್ತೀವಿ ಅಂತ. ಸರ್ವಿಸ್ ಅಂತೂ ಏನು ಮಾಡಬೇಕು, ಭಾಳಷ್ಟು ಮಾಡಬೇಕು. ಸರ್ವಿಸ್ ಮಾಡಲಿಕ್ಕೂ ಭಾಳಷ್ಟು ಜಾಗ ಇದ್ದಾವೆ. ಆದರೆ ತಾವೇನು ಸರ್ವಿಸನ್ನು ಮಾಡ್ತಿರಲ್ಲ, ಅದು ಹೇಗಿರಬೇಕು, ಕಾಡನ್ನು ನೀವು ಮಂದಿರವನ್ನಾಗಿ ಮಾಡಬೇಕು ಅಂತಾರೆ ಬಾಬಾ. रोटी टुकड़े खाना ना खाना, खाया खाया ना खाया. अब भाग्य सर्विस पर धंधे वाले लोग ऐसे करते हैं. अच्छा ग्राहक आ जाता है तो फिर खाया ना खाया भागे. धन कमाने का शौक रहता है, या तो बेहद के बाप से अतः धन मिलता है. ಬಾಬಾ ಹೇಳ್ತಿದ್ದಾರೆ, ಈಗ ನಾವು ಸರ್ವಿಸನ್ನು ಮಾಡಬೇಕಂದ್ರೆ ಕಾಡನ್ನು ಸಹ ಏನು ಮಾಡಬೇಕು, ಮಂದಿರವನ್ನಾಗಿ ಮಾಡಬೇಕು. ರೊಟ್ಟಿಯನ್ನು ತಿಂದರು ಅಥವಾ ತಿಂದೇ ಇದ್ದರು. ಈಗ ಸರ್ವಿಸ್ನಲ್ಲಂತೂ ಹೋಗ್ತೀವಿ ತಾನೆ, ಸರ್ವಿಸ್ನಲ್ಲಿ ಹೋಗ್ತೀವಿ. ಹೆಂಗೆ ವ್ಯಾಪಾರಿಗಳು ಅವರು ಯಾವುದೇ ಒಂದು ಮಾಡಬೇಕಂದ್ರೆ, ಯಾಕೆಂದರೆ ಕೆಲಸ ಮಾಡ್ತಾರಲ್ವ. ಈಗ ಒಳ್ಳೆ ಗ್ರಾಹಕರು ಬಂದರು ಅಂತಂದರೆ ಏನು ಮಾಡ್ತಾರೆ, ತಿಂದರು ತಿಂದೇ ಇದ್ದರು ಅವ್ರು ಹೋಗಿಬಿಡ್ತಾರಲ್ವ. ಏಕೆಂದರೆ ಹಣವನ್ನು ಸಂಪಾದನೆ ಮಾಡುವಂತಹ ಆಸಕ್ತಿ ಇರುತ್ತೆ. ಇದು ಬೇಹದ್ದಿನ ತಂದೆಯಿಂದ ನಮಗೇನಾಗ್ತಾ ಇದೆ, ಅಪಾರವಾದಂತಹ ಸಂಪತ್ತು ತಮಗೆ ಸಿಗ್ತದೆ. ಬಲ್ ಥೋಡಾ ಟೈಮ್ ಪಡಾ ಹೇ, ಪರಂತು ಕಲ್ ಶರೀರ್ छूट जाए, कोई ಭರವಸಾ ನಹೀ ಹೇ, ವಿನಾಶ ತೋ ಹೋನಾ ಹೀ ಹೇ. ಬಾಬಾ ಹೇಳ್ತಿದ್ದಾರೆ, ಈಗ ಬಲೆ ಸಮಯ ಏನಿದೆ ಬಹಳ ಕಡಿಮೆ ಇದೆ. ಆದರೆ ನಾಳೆ ನಾವು ಈ ಶರೀರವನ್ನು ಬಿಡ್ಬೋದು. ಈ ಶರೀರದ ಮೇಲೆ ಏನಿಲ್ಲ, ಭರವಸೆ ಇಲ್ಲ. ಇವತ್ತಿರ್ಬೋದು, ನಾಳೆ ಇಲ್ಲದೇ ಇರ್ಬೋದು. ಏಕೆಂದರೆ ವಿನಾಶ ಅಂತ ಆಗಲೇಬೇಕು. ಅದಕ್ಕೆ ಬಾಬಾ ಹೇಳ್ತಿರೋ, ಮಾರೆ ಲಿಯೇ ತೋ ಮೇರೋ ಮೌತ್ ಮೂಲಕ್ ಶಿಖರ್, ತುಮಾರೆ ಖುಷಿ ಕಾ ಪರ್ವಾ ನಹಿ, ತುಮಕೋ ಬೇಹಂತ ಖುಷಿ ಹೋನಿ ಚಾಹಿಯೆ, ತುಮಕೋ ಬಹುತೋಂ ಕೋ ಕಲ್ಯಾಣ ಕರ್ನಾ ಹೇ. ಬಾಬಾ ಹೇಳ್ತಿದ್ರೆ, ವಿನಾಶ ಅಂತೂ ಆಗಲೇಬೇಕು, ವಿನಾಶ ಅಂತ ಆಗುತ್ತೆ. ಅದಕ್ಕೆ ಗಾಯನವಿದೆ ಅಲ್ವಾ. ಏನು ಗಾಯನ? ತಮಗಾಗಿಯೇ ಈ ಗಾಯನ ಇದೆ. ಬೆಕ್ಕಿಗೆ ಚೆಲ್ಲಾಟ,
ಇಲ್ಲಿಗೆ ಪ್ರಾಣ ಸಂಕಟ ಅಂತ. ಅಂದರೆ ನಮಗೆಲ್ಲ ಏನಿದೆ, ನಮಗೆ ಖುಷಿ ಇದೆ, ಯಾವುದೇ ಚಿಂತೆ ಇಲ್ಲ. ಯಾಕೆ ಅಂತಂದರೆ ನಮಗೆಲ್ಲ ಏನು ಖುಷಿ ಇದೆ, ವಿನಾಶ ಆಯ್ತು ಅಂದರೆ ಸ್ವರ್ಗಕ್ಕೆ ಹೋಗ್ತೀವಿ, ಸತ್ಯುಗದಲ್ಲಿ ಬರ್ತೀವಿ, ಅಲ್ಲಿ ಅಪಾರವಾದಂಥ ಖುಷಿ ಇರುತ್ತೆ ಅಂತ. ಜನರಿಗೇನು ದುಃಖ, ಅಯ್ಯೋ ಇದೆಲ್ಲ ವಿನಾಶ ಆಯ್ತಂದರೆ ಎಲ್ಲ ಸಮಾಪ್ತಿ ಆಗ್ಬಿಡುತ್ತೆ, ಎಲ್ಲ ಕಳ್ಕೊಂಡ್ಬಿಡ್ತೇವಲ್ಲ ಅಂತ ಅವ್ರಿಗೇನಿದೆ, ದುಃಖ ಇದೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನಿಮ್ಮದೇನಾಗಿದೆ, ಅಪರಿಮಿತವಾದಂಥ ಖುಷಿ ಇರಬೇಕು, ನೀವು ಅನೇಕ ಆತ್ಮಗಳ ಕಲ್ಯಾಣ ಮಾಡಬೇಕು. अंत्य को कर्मातीत अवस्था होनी है। तुम याद करते करते आश्चर्य बन जाए, तब अनायास ही उड़ाएंगे। यह बड़ी मेहनत है, कोई तो बहुत सर्विस करते हैं। ಬಾಬಾ ಹೇಳ್ತಿದ್ದಾರೆ, ಅಂತ್ಯದಲ್ಲಿ ನಮ್ಮದೇನಾಗಬೇಕು, ಕರ್ಮಾತೀತ ಅವಸ್ಥೆ ನಮಗೆ ಆಗಬೇಕು. ಅದು ಆಗಬೇಕಂದ್ರೆ ತಾವು ನೆನ್ಪು ಮಾಡ್ತಾ ಈಗೇನಾಗಬೇಕು, ಆಶ್ಚರ್ಯಗಳಾಗಬೇಕು. ಎಲ್ಲದರಿಂದಲೂ ನಾವೇನು ಆಗಬೇಕು, ಅನಾಸಕ್ತರಾಗಬೇಕು, ಹಾರಿ ಹೋಗಬೇಕು. ಅದಕ್ಕಾಗಿ ನಮಗೆ ಯಾವುದ್ರ ಮೇಲೂ ನಮಗೆ ಮೋಹ ಇರಬಾರ್ದು. ಅದಕ್ಕಾಗಿ ಬಹಳ ಪರಿಶ್ರಮ ಪಡಬೇಕು. ಕೆಲವು ಮಕ್ಕಳು ನೋಡ್ರಿ ಭಾಳಷ್ಟು ಪರಿಶ್ರಮವನ್ನು ಪಡ್ತಾರೆ, ಸರ್ವಿಸನ್ನು ಮಾಡ್ತಾರೆ. ಸಾರಾ ದಿನ म्यूज़ियम समझाने पर खड़े हैं, दिन रात सर्विस में तत्पर है। 100 करोड़ म्यूज़ियम खुल जाएगी, लाखों लोग तुम्हारे पास आएगी, तुमको फुर्सत नहीं मिलेगी, सबसे जैसे तुम्हारे दुकान निकलेंगे इन अविनाशी ಜ್ಞಾನ ರತ್ನೋं की। ಬಾಬಾ ತಿಳಿಸ್ತಾ ಇದ್ದಾರೆ, ಈಗ ನೋಡ್ರಿ ಹಗಲು ರಾತ್ರಿ ಇಡೀ ದಿನ ಮ್ಯೂಸಿಯಂ ತಿಳಿಸೋದ್ರಲ್ಲಿ ಕೆಲವರು ಏನಾಗಿರ್ತಾರೆ, ನಿಂತಿರ್ತಾರೆ. ಹಗಲು ರಾತ್ರಿ ಸರ್ವಿಸ್ನಲ್ಲಿ ಏನಾಗಿರ್ತಾರೆ, ತೊಡಗಿರ್ತಾರೆ. ಬಾಬಾ ಹೇಳ್ತಿದ್ದಾರೆ, ಈಗ ನೋಡ್ರಿ 100 ಜನರಿಗೆ ಏನಾಗ್ತದೆ, ನೂರಾರು ಸಾವಿರಾರು ಮ್ಯೂಸಿಯಂಗಳನ್ನು ತೆಗಿಲಾಗುತ್ತೆ. ಏಕೆಂದರೆ ಲಕ್ಷಾಂತರ ಜನ ನಿಮ್ಮ ಹತ್ರ ಬರ್ತಾರೆ ಅಂತಾರೆ ಬಾಬಾ ಕೊನೆಗೆ. ಆವಾಗ ಬಂದವರಿಗೆ ತಿಳಿಸ್ಲಿಕ್ಕೆ ನಿಮಗೇನಾಗೋದಿಲ್ಲ, ಪುರ್ಸೊತ್ತೇ ಇರಲ್ಲ, ಅಷ್ಟು ಬ್ಯುಸಿಯಾಗಿಬಿಡ್ತೀರಿ. ಎಲ್ಲರಿಗಿಂತ ಜಾಸ್ತಿ ಅಂದರೆ ತಮ್ಮ ಅಂಗಡಿಗಳೇ. ಎಂಥ ಅಂಗಡಿಗಳು, ಅವಿನಾಶಿ ಜ್ಞಾನ ರತ್ನಗಳ ಅಂಗಡಿಗಳು ತಮ್ಮದು ಅಂತಾರೆ ಬಾಬಾ. ಅಚ್ಚ मीठे मीठे सिखिलते बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते। धारणा के लिए मुख्य सार। फर्स्ट पॉइंट, ज्ञान की धारण करने के लिए पहले अपने बुद्धि गोल्डन एज की बनाओ। बाप की याद के सिवाय और किसी भी चीज़ में ममत्व ना रहे। ಧಾರಣೆ ಮಾಡಿಕೊಳ್ಳಿಕ್ಕಾಗಿ ಫಸ್ಟ್ ಪಾಯಿಂಟ್ನಲ್ಲಿ ಬಾಬಾ ತಿಳಿಸಿದ್ದಾರೆ, ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಿಕ್ಕಾಗಿ ಮೊದಲು ತಮ್ಮ ಬುದ್ಧಿಯನ್ನು ಚಿನ್ನದ ಸಮಾನವನ್ನಾಗಿ ಮಾಡಿಕೊಳ್ಬೇಕು. ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಿಕ್ಕಾಗಿ ಮೊದಲು ತಮ್ಮ ಬುದ್ಧಿಯನ್ನು ಚಿನ್ನದ ಸಮಾನವನ್ನಾಗಿ ಮಾಡ್ಕೋಬೇಕು. ತಂದೆಯ ನೆನಪಿನ ಹೊರತು ಯಾವುದೇ ವಸ್ತುವಿನೊಂದಿಗೆ ಮಮತ್ವ ಇರಬಾರ್ದು ಅಂತಾರೆ ಬಾಬಾ. ತಂದೆ ನೆನಪಿನ ಹೊರತು ಅನ್ನೋ ಯಾವುದೇ ವಸ್ತುವಿನ ಮೇಲೆ ನಮಗೆ ಮೋಹ ಮಮತ್ವವನ್ನು ಇಟ್ಕೊಳ್ಬಾರ್ದು ಅಂತಾರೆ. ಎರಡನೇ ಪಾಯಿಂಟ್, कर्मातीत अवस्था को प्राप्त कर घर जाने के लिए आश्चर्य बनने का अभ्यास करो। अपने चलन भी देखो कि किसको दुख तो नहीं देते हैं, बाप समान मीठे बने हैं। ಎರಡನೇ ಪಾಯಿಂಟ್ನಲ್ಲಿ ಬಾಬಾ ತಿಳಿಸ್ತಿದ್ದಾರೆ, ಕರ್ಮಾತೀತ ಅವಸ್ಥೆಯನ್ನು ಪ್ರಾಪ್ತಿ ಮಾಡಿಕೊಂಡು ಮನೆಗೆ ಹೋಗಲಿಕ್ಕಾಗಿ ಆಶ್ಚರ್ಯ ಆಗುವಂತಹ ಅಭ್ಯಾಸ ಮಾಡಬೇಕು. ಕರ್ಮಾತೀತ ಅವಸ್ಥೆಯನ್ನು ಪ್ರಾಪ್ತಿ ಮಾಡಿಕೊಂಡು ಮನೆಗೆ ಹೋಗಲಿಕ್ಕಾಗಿ ಆಶ್ಚರ್ಯ ಆಗುವಂತಹ ಅಭ್ಯಾಸ ಮಾಡಬೇಕು. ತಮ್ಮ ನಡವಳಿಕೆಯನ್ನು ನೋಡ್ಕೋಬೇಕು. ನಮ್ಮ ನಡವಳಿಕೆಯಿಂದ ಯಾರಿಗೂ ದುಃಖ ಆಗ್ತಾಯಿಲ್ಲ ತಾನೆ, ಯಾರಿಗೂ ದುಃಖವನ್ನು ನಾನು ಕೊಡ್ತಾ ಇಲ್ವಾ. ತಂದೆಯ ಸಮಾನ ತಾವು ಮಕ್ಕಳು ಮಧುರರಾಗ್ರಿ ಅಂತಾರೆ ಬಾಬಾ. वरदान, सहन शक्ति की धारण द्वारा सत्यता को अपनाने वाले सदा की विजयी भव। वरदानದಲ್ಲಿ ಬಾಬಾ ತಿಳಿಸಿದರೆ, ಸಹನ ಶಕ್ತಿ की धारण द्वारा सत्यता की अपनाने वाले सदा की विजयी भव। ವರದಾನದಲ್ಲಿ ಬಾಬಾ ತಿಳಿಸಿದರೆ, ಸಹನ ಶಕ್ತಿಯ ಧಾರಣೆ ಮೂಲಕ ಸತ್ಯತೆಯನ್ನು ತನ್ನದನ್ನಾಗಿ ಮಾಡಿಕೊಳ್ಳುವಂತಹ
सदा विजयीಗಳಾಗಿ। दुनिया वाले कहते हैं कि आजकल सच लोग का चलना ही मुश्किल है, झूठ बोलना ही पड़ेगा। कई ब्राह्मण आत्मा भी समझते हैं कि कहा ಚಿತ್ರ से तो चलना ही पड़ता है। ಬಾಬಾ ವರದಾನದ ವಿಸ್ತಾರದಲ್ಲಿ ತಿಳಿಸಿದ್ದಾರೆ, ಜಗತ್ತಿನವ್ರು ಹೇಳ್ತಾರೆ ಇವತ್ತಿನ ಕಾಲದಲ್ಲಿ ಸತ್ಯತೆಯಿಂದ ನಡೆಯೋದು ಬಹಳ ಕಷ್ಟ, ಅದರಿಂದ ಅಸತ್ಯವಾದದಂತನ್ನೇ ಮಾತನಾಡಬೇಕು ಅಂತ. ಕೆಲವು ಬ್ರಾಹ್ಮಣ ಆತ್ಮರು ತಿಳ್ಕೊಳ್ತಾರೆ ಕೆಲವೊಂದು ಕಡೆ ಚತುರತೆಯಿಂದ ನಡೆಯೋದು ಅವಶ್ಯಕತೆ ಇರುತ್ತೆ, ಚತುರತೆಯಿಂದ ನಡಿಬೇಕಾಗತ್ತೆ ಅಂತ. लेकिन ब्रह्मा बाप को देखा सत्यता वह पवित्रता के लिए कितने अपोजिशन हुए फिर भी घबराए नहीं। ಬಾಬಾ ತಿಳಿಸಿದರೆ ಬ್ರಹ್ಮ ತಂದೆ ನೋಡ್ರಿ, ಸತ್ಯತೆ ಮತ್ತು ಪವಿತ್ರತೆಗಾಗಿ ಎಷ್ಟೊಂದೆಲ್ಲ ಏನದು ವಿರೋಧಗಳಾದವು, ಆದರೂ ಅವ್ರು ಏನು ಮಾಡಲಿಲ್ಲ, ಭಯ ಪಡಲಿಲ್ಲ. सत्यता के लिए सहन शक्ति की आवश्यकता होती है, सहन करना पड़ता है, झुकना पड़ता है और मानने पड़ते हैं, लेकिन वह हार नहीं है, सदा की विजयी है। ಬಾಬಾ ತಿಳಿಸಿದರೆ ಸತ್ಯತೆಗಾಗಿ ನಮಗೇನು ಬೇಕು, ಸಹನ ಶಕ್ತಿ ಅವಶ್ಯಕತೆ ಇದೆ. ಯಾಕೆಂತಂದರೆ ಸತ್ಯವಾಗಿರಬೇಕು ಅಂತಂದರೆ ಸಹನೆ ಮಾಡ್ಕೊಳ್ಬೇಕು, ಬಾಗಬೇಕಾಗತ್ತೆ, ಸೋಲು ಅನುಭವಿಸ್ಬೇಕಾಗತ್ತೆ. ಅಂದರೆ ಸೋಲೋದಲ್ಲ, ಅದರಲ್ಲಿ ಏನಿದೆ ವಿಜಯ ಇದೆ. ಎಲ್ಲಿ ಸಹನೆ ಮಾಡ್ಕೊಳ್ತೀವಿ, ಎಲ್ಲಿ ಬಾಗ್ತೀವಿ, ಎಲ್ಲಿ ನಾವು ಸೋಲ್ತೀವಿ, ಅದರಲ್ಲಿ ಏನಿದೆ ವಿಜಯ ಅಡಗಿದೆ. ಅದರಿಂದ ಸಹನ ಶಕ್ತಿಯ ಧಾರಣೆ ಮೂಲಕ ಸತ್ಯತೆಯನ್ನು ತಮ್ಮದನ್ನಾಗಿ ಮಾಡಿಕೊಳ್ಳುವಂಥ ಸದಾ ವಿಜಯಿಗಳಾಗ್ರಿ ಅಂತ ಬಾಬಾ ತಿಳಿಸ್ತಿದ್ದಾರೆ. ಸ್ಲೋಗನ್, ಪ್ರಸನ್ನ ರಹನ और ಪ್ರಸನ್ನ ಕರ್ನ, ಯಹಿ ದುವಾ ದೇನಾ और ದುವಾಯಿ ಲೇನಾ. ಇವತ್ತಿನ ಸ್ಲೋಗನದಲ್ಲಿ ಬಾಬಾ ತಿಳಿಸ್ತಿದ್ದಾರೆ, ಪ್ರಸನ್ನರಾಗಿರೋದು ಮತ್ತು ಪ್ರಸನ್ನರನ್ನಾಗಿ ಮಾಡೋದು, ಆಶೀರ್ವಾದವನ್ನು ಕೊಡೋದು, ಆಶೀರ್ವಾದವನ್ನು ತೆಗೆದುಕೊಳ್ಳೋದು. ನಾವೇನು ಮಾಡಬೇಕು, ನಾವು ಪ್ರಸನ್ನರಾಗಿರಬೇಕು, ಅನ್ಯರನ್ನು ಪ್ರಸನ್ನರನ್ನಾಗಿ ಮಾಡಬೇಕು, ಮತ್ತು ಆಶೀರ್ವಾದವನ್ನು ಕೊಡಬೇಕು, ಆಶೀರ್ವಾದವನ್ನು ತೆಗೆದುಕೊಳ್ಬೇಕು ಅಂತಾರೆ. ಅವ್ಯಕ್ತ ಸೈಲೆನ್ಸ್ ದ್ವಾರ ಡಬಲ್ ಲೈಟ್ ಪರಿಸ್ಥಿತಿ ಕಾ ಅನುಭವ ಕರೋ. ಇವತ್ತು ಪುರುಷಾರ್ಥವನ್ನು ಮಾಡಲಿಕ್ಕೆ ಬಾಬಾ ತಿಳಿಸಿದರೆ, ಮೇರಾ ತೋ ಏಕ್ ಬಾಬಾ और मेरा सब कुछ इस एक मेरा में समझ आए, जहाँ चाहे जैसे चाहे कितना समय चाहो उतना समय मन एकाग्र हो जाए, इसको कहा जाता है मन वश में है। इस एकाग्रता अर्थात एक रस स्वीट साइलेंस की स्थिति द्वारा सहज ही डबल लाइट परिस्था स्वरूप की अनुभूति होती है. ಇವತ್ತು ಅವ್ಯಕ್ತ ಶಾಂತಿಯ ಮೂಲಕ ಡಬಲ್ ಲೈಟ್ ಪರಿಸ್ಥ ಸ್ಥಿತಿಯನ್ನು ಅನುಭವ ಮಾಡಲಿಕ್ಕೆ ಬಾಬಾ ಹೇಳ್ತಿದ್ದಾರೆ. ಒಬ್ಬ ತಂದೆ ಹೊರತು ಎಲ್ಲವನ್ನ ಏನು ಮಾಡಬೇಕು, ಒಂದರಲ್ಲೇ ತಂದೆಯಲ್ಲೇ ನಾವು ಅದನ್ನು ಸಮಾವೇಶ ಮಾಡ್ಕೋಬೇಕು. ಎಲ್ಲಿ ಬೇಕು, ಹೇಗೆ ಬೇಕು, ಯಾವ ಸಮಯದಲ್ಲಿ ಬೇಕು, ಆ ಸಮಯದಲ್ಲಿ ಮನಸ್ಸನ್ನು ಏನು ಮಾಡ್ಕೋಬೇಕು, ಏಕಾಗ್ರಹ ಮಾಡ್ಕೋಬೇಕು. ಆಗ ಅದಕ್ಕೆ ಹೇಳಾಗುತ್ತೆ ಮನಸ್ಸು ವಶದಲ್ಲಿದೆ ಅಂತ. ಏಕಾಗ್ರತೆ ಅಂದರೆ ಅರ್ಥ ಏನು, ಏಕರಸ ಸ್ಥಿತಿಯಲ್ಲಿ ಶಾಂತಿಯ ಸ್ಥಿತಿಯ ಮೂಲಕ ಸಹಜವಾಗಿ ಡಬಲ್ ಲೈಟ್ ಅಂದರೆ ಪರಿಸ್ಥ ಸ್ವರೂಪದ ಅನುಭೂತಿ ನಮಗಾಗುತ್ತೆ. ಅದಕ್ಕೆ ಮೇರಾ ತೋ ಏಕ್ ಬಾಬಾ, ಎಲ್ಲ ಒಬ್ಬ ತಂದೆನೇ, ಎಲ್ಲವೂ ಅದರಲ್ಲೇ ಸಮಾವೇಶ ಆಗಿದೆ ಅಂತ ತಿಳ್ಕೊಂಡಾಗ ಎಲ್ಲಿ ಬೇಕು, ಹೇಗೆ ಬೇಕು, ಎಷ್ಟು ಸಮಯದಲ್ಲಿ ಬೇಕು, ಆ ಸಮಯದಲ್ಲಿ ಮನಸ್ಸನ್ನು ಏಕಾಗ್ರಹ ಮಾಡಿಕೊಂಡಾಗ ಆಗ ಮನಸ್ಸೇನಾಗಿರುತ್ತೆ, ವಶದಲ್ಲಿರುತ್ತೆ. ಅಂದರೆ ಏಕಾಗ್ರತೆ ಅಂದರೆ ಏಕರಸ ಸ್ಥಿತಿಯಲ್ಲಿ ಶಾಂತಿಯ ಸ್ಥಿತಿಯ ಮೂಲಕ ಸಹಜವಾಗಿ ಡಬಲ್ ಲೈಟಿನ ಪರಿಸರ ಸ್ವರೂಪದ ಅನುಭೂತಿಯನ್ನು ಮಾಡ್ಬೋದು ಅಂತಾರೆ ಬಾಬಾ. ಶಾಂತಿ. ओ बाबा शिव बाबा, ओ
ನೆನಪೆ ತುಂಬಿದೆ. ಅಂತರಂಗದಿಂದ ಪ್ರೀತಿ ಹೊರ ಹೊಮ್ಮಿದೆ ಬಾಬಾ, ಹೊರ ಹೊಮ್ಮಿದೆ. ಅತ್ತ ಇತ್ತ ಹೋಗದಂತೆ ಚಿತ್ತ ನಿಂತಿದೆ ಬಾಬಾ, ಚಿತ್ತ ನಿಂತಿದೆ ಬಾಬಾ, ಚಿತ್ತ ನಿಂತಿದೆ. ಓ ಬಾಬಾ ಶಿವ ಬಾಬಾ, ಓ ಬಾಬಾ ಪ್ರಿಯ ಬಾಬಾ. ದೇಹವೆಂಬ ಮಿಥ್ಯ ಜ್ಞಾನ ಅಳಿದು ಹೋಗಿದೆ, ಆತ್ಮನೆಂಬ ಸತ್ಯ ಜ್ಞಾನ ಮತ್ತೆ ಬೆಳಗಿದೆ. ಸಿಂಧುವಾದ ನಿನ್ನ ನೆನಪಲ್ಲಿ ಬಾಳು ಸಾಗಿದೆ. ಅತ್ತ ಇತ್ತ ಹೋಗದಂತೆ ಚಿತ್ತ ನಿಂತಿದೆ ಬಾಬಾ, ಚಿತ್ತ ನಿಂತಿದೆ. ಓ ಬಾಬಾ ಶಿವ ಬಾಬಾ, ಓ ಬಾಬಾ ಪ್ರಿಯ ಬಾಬಾ. ತನುವು ಮನವು ಎಲ್ಲ ನಿನಗೆ ಅರ್ಪಿತವಾಗಿದೆ. ಯೋಗಿಯಾಗಿ ತ್ಯಾಗಿಯಾಗಿ ಶರಣು ಹೋಗಿದೆ. ತನುವು ಮನವು ಎಲ್ಲ ನಿನಗೆ ಅರ್ಪಿತವಾಗಿದೆ. ಯೋಗಿಯಾಗಿ ತ್ಯಾಗಿಯಾಗಿ ಶರಣು ಹೋಗಿದೆ. ನಿನ್ನ ಪ್ರೀತಿಯ ಆಳದಲ್ಲಿ ಮುಳುಗಿ ಹೋಗಿದೆ. ನಿನ್ನ ನೆನಪು ಮಾಡಿ ಮಾಡಿ ಬಾಳು ಬೆಳಗಿದೆ ಬಾಬಾ, ಬಾಳು ಬೆಳಗಿದೆ. ಓ ಬಾಬಾ ಶಿವ ಬಾಬಾ, ಓ ಬಾಬಾ ಪ್ರಿಯ ಬಾಬಾ. ಕಾಮ ಕ್ರೋಧ ಲೋಭ ಮೋಹ ಅಳಿದು ಹೋಗಿದೆ. ಸತ್ಯ ಶಾಂತಿ ಪ್ರೇಮ ನೀತಿ ಮನದಿ ತುಂಬಿದೆ. ಕರ್ಮಯೋಗಿಯಾಗಿ ನಿತ್ಯ ಬದುಕು ಸಾಗಿದೆ. ಸಂಗಮದ ಕ್ಷಣ ಕ್ಷಣವೂ ನೆನಪೆ ಉಳಿದಿದೆ. ನಿನ್ನ ನೆನಪೆ ಉಳಿದಿದೆ. ಓ ಬಾಬಾ ಶಿವ ಬಾಬಾ, ಓ ಬಾಬಾ ಪ್ರಿಯ ಬಾಬಾ, ಓ ಬಾಬಾ ಶಿವ ಬಾಬಾ, ಓ ಬಾಬಾ ಪ್ರಿಯ ಬಾಬಾ. ಶ್ವಾಸ ಶ್ವಾಸದಲ್ಲಿ ಬಾಬಾ ನೆನಪೆ ತುಂಬಿದೆ. ನಿನ್ನ ನೆನಪೆ ತುಂಬಿದೆ. ಅಂತರಂಗದಿಂದ ಪ್ರೀತಿ ಹೊರ ಹೊಮ್ಮಿದೆ ಬಾಬಾ, ಹೊರ ಹೊಮ್ಮಿದೆ. ಅತ್ತ ಇತ್ತ ಹೋಗದಂತೆ ಚಿತ್ತ ನಿಂತಿದೆ ಬಾಬಾ, ಚಿತ್ತ ನಿಂತಿದೆ ಬಾಬಾ, ಚಿತ್ತ ನಿಂತಿದೆ.